ಮಂಡಳ ಪ್ರಾಯೋಜಕರು SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit KTB Jewel Palace, Udayanagar, Station Road, Raichur. Mobile 8123535300. N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಮಠಮಾರಿ ರೈಲ್ವೆ ಒಳ ಸೇತುವೆ ಮಾನ್ಯ ರಾಯಚೂರು ಸಂಸದರಿಂದ ಲೋಕಾರ್ಪಣೆ. ಬಿಜೆಪಿಯಿಂದ ನವ ಮತದಾರರ ಸಮಾವೇಶ. ನರೇಂದ್ರ ಮೋದಿ ಮತ್ತೆ ಪ್ರಧಾನಿಯಾಗಲು ಬಿಜೆಪಿಗೆ ಬೆಂಬಲಿಸಿ ಡಾ ಶಿವರಾಜ್ ಪಾಟೀಲ್. ಯರಮರಸ್ ನೂಲಿಗಿರಣಿ ಹರಾಜಿನಲ್ಲಿ ನಿಯಮ ಉಲ್ಲಂಘನೆ. ಕಾರ್ಮಿಕರಿಗೆ ವೇತನ, ಗ್ರಾಜ್ಯುಟಿ, ಪಿಎಫ್ ಹಣ ಪಾವತಿಯಲ್ಲಿ ಅನ್ಯಾಯ. ರುದ್ರಗೌಡ. ಜನವರಿ 26ರಿಂದ 28ರವರೆಗೆ ತೋಟಗಾರಿಕೆ ಇಲಾಖೆಯಿಂದ ಫಲಪುಷ್ಪ ಪ್ರದರ್ಶನ. 26ರಂದು ತೋಟಗಾರಿಕೆ ಪಿತಾಮಹ ಡಾ ಎಂಎಚ್ ಮರಿಗೌಡರ ಕಂಚಿನ ಪುತ್ಥಳ ಅನಾವರಣ. ಮಹಮ್ಮದ್ ಅಲಿ. ಕಾಂಗ್ರೆಸ್ ನಾಯಕರ ಕುರಿತು ಬಿಜೆಪಿಗರಿಂದ ತುಚ್ಛ ಭಾಷೆ ಬಳಕೆ. ನಿಲ್ಲಿಸದಿದ್ದರೆ ಕಾನೂನು ಕ್ರಮ. ಕೆಇ ಕುಮಾರ್. ಇಸ್ರೋ ವಿಜ್ಞಾನಿ ರಾಯಚೂರಿನ ಹೆಮ್ಮೆಯ ಮಗಳು ಶ್ರೀಮತಿ ಅನುರಾಧ ದೇಸಾಯಿ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕಟ್ಟಡ ಹಮಾಲಿ ಕಾರ್ಮಿಕರಿಂದ ಸಂಸದರ ಕಚೇರಿ ಮುಂದೆ ಪ್ರತಿಭಟನೆ. ಛಲವಾದಿ ಸಮಾಜಕ್ಕೆ ನಿಗಮ ಮಂಡಳಿ ನೇಮಕಾತಿಯಲ್ಲಿ ಅನ್ಯಾಯ. ಶಿವರಾಜ್ ಜಾನೇಕಲ್. ಭೂ ಮಂಜೂರಾತಿ ಸಮಿತಿ ರಚನೆ. ಹಕ್ಕುಪತ್ರ ವಿತರಣೆಗೆ ಆಗ್ರಹಿಸಿ ಪ್ರತಿಭಟನೆ. ಇಂದು ಯರಗೇರ ಗ್ರಾಮದಲ್ಲಿ ಹಜರತ್ ಬಡೆ ಸಾಬ್ ಉರುಸ್ ಕಾರ್ಯಕ್ರಮಕ್ಕೆ ದದ್ದಲ್ ಬಸನಗೌಡ ಭೇಟಿ. ತಾರಾನಾಥ ಶಿಕ್ಷಣ ಸಂಸ್ಥೆಯ SSRG ಮಹಿಳಾ ಮಹಾವಿದ್ಯಾಲಯ ರಾಯಚೂರಿನಲ್ಲಿ ಯೂತ್ ರೆಡ್ ಕ್ರಾಸ್ ಓರಿಯೆಂಟೇಷನ್ ಪ್ರೋಗ್ರಾಂ. SSRG ಮಹಿಳಾ ಮಹಾವಿದ್ಯಾಲಯದಲ್ಲಿ ರಾಷ್ಟ್ರೀಯ ಮತದಾನ ದಿನಾಚರಣೆ. ದೇದುರ್ಗ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ರಾಷ್ಟ್ರೀಯ ಯುವ ಮತದಾನ ದಿನಾಚರಣೆ. ರಾಷ್ಟ್ರೀಯ ಮತದಾನ ದಿನಾಚರಣೆ. ಯುವ ಮತದಾರರು ಮತದಾನಕ್ಕೆ ಮುಂದಾದಾಗ ದೇಶದ ಅಭಿವೃದ್ಧಿ ಸಾಧ್ಯ. ನ್ಯಾಯಮೂರ್ತಿ ಮಾರುತಿ ಬಗಾಡೆ. 5 ಕೋಟಿ ವೆಚ್ಚದಲ್ಲಿ ಈ ಯೋಜನೆ ಮಟ್ಮಾರಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಸುಮಾರು 30 ವರ್ಷಗಳಿಂದ ಬೇಡಿಕೆ ಇತ್ತು. ಈ ಸೇತುವೆ 45 ಗ್ರಾಮಗಳ ಸಂಪರ್ಕ ದೂರವನ್ನು ಕಡಿಮೆ ಮಾಡುತ್ತದೆ. ಈ ಭಾಗದ ಜನರ ಬೇಡಿಕೆಯನ್ನು ಜನಪ್ರಿಯ ಸಂಸದರಾದ ರಾಜಾ ಅಮರೇಶ್ವರ್ ನಾಯಕ್ ಅವರು ಕೇಂದ್ರ ರೈಲ್ವೆ ಸಚಿವರಿಗೆ ಭೇಟಿ ಮಾಡಿ ಯೋಜನೆಯನ್ನು ಮಂಜೂರು ಮಾಡಿಸಿ ಈ ಭಾಗದ ಜನರ ಬೇಡಿಕೆಯನ್ನು ಈಡೇರಿಸಿದ್ದಾರೆ. 5 ಕೋಟಿ ವೆಚ್ಚದಲ್ಲಿ ಮಠಮಾರಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಸುಮಾರು 30 ವರ್ಷಗಳಿಂದ ಬೇಡಿಕೆ ಇದ್ದ ಈ ಸೇತುವೆ 45 ಗ್ರಾಮಗಳ ಸಂಪರ್ಕ ದೂರವನ್ನು ಕಡಿಮೆ ಮಾಡುತ್ತದೆ. ಈ ಭಾಗದ ಜನರ ಬೇಡಿಕೆಯನ್ನು ಜನಪ್ರಿಯ ಸಂಸದರಾದ ರಾಜಾ ಅಮರೇಶ್ವರ್ ನಾಯಕ್ ಅವರು ಕೇಂದ್ರ ರೈಲ್ವೆ ಸಚಿವರಿಗೆ ಭೇಟಿ ಮಾಡಿ ಯೋಜನೆಯನ್ನು ಮಂಜೂರು ಮಾಡಿಸಿ ಈ ಭಾಗದ ಜನರ ಬೇಡಿಕೆಯನ್ನು ಈಡೇರಿಸಿದ್ದಾರೆ. ಈ ಒಳ ಸೇತುವೆಯಿಂದ ಮಠಮಾರಿ, ಗಿಲ್ಲೆಸಗೂರು, ದಿನ್ನಿ ಇತರೆ ಗ್ರಾಮಗಳಿಗೆ ಮತ್ತು ಸುಕ್ಷೇತ್ರ ಮಂತ್ರಾಲಯಕ್ಕೆ ತೆರಳುವವರಿಗೆ ದಾರಿ ಸರಳವಾಗಿ ಮತ್ತು ಶೀಘ್ರವಾಗಿ ತಲುಪಲು ಸಹಾಯವಾಗುತ್ತದೆ.
ಈ ಕಾರ್ಯಕ್ರಮದಲ್ಲಿ ಸಂಸದರೊಂದಿಗೆ ಡಾಕ್ಟರ್ ಶಿವರಾಜ್ ಪಾಟೀಲ್, ವಿಧಾನಸಭಾ ಸದಸ್ಯರು ರಾಯಚೂರು, ಡಾಕ್ಟರ್ ಬಾಬುರಾವ್, ರೈಲ್ವೆ ಬೋರ್ಡ್ ಸದಸ್ಯರು, ಮುಕ್ತಿಯಾರ್ ಅಹಮದ್, ಅಧ್ಯಕ್ಷರು, ಜಿಲ್ಲಾ ವಕ್ಫ್ ಬೋರ್ಡ್, ರೈಲ್ವೆ ಇಲಾಖೆಯ ಶ್ರೀಕೃಷ್ಣ, ಸೀನಿಯರ್ ಡಿಎನ್, ನಾರ್ತ್ ರೈಲ್ವೆ ಗುಂತಕಲ್, ಸಿರಾಜ್ ಅಹಮದ್, ಎಎನ್ ತೇಜಸ್ಟರ್ ರೆಡ್ಡಿ, ಐಡಬ್ಲ್ಯೂಒ ಆದೋನಿ ಹಾಗೂ ಮಟಮಾರಿ ಗ್ರಾಮದ ಮುಖ್ಯಸ್ಥರಾದ ಉರ್ಕುಂದಪ್ಪ ನಾಯಕ್ ಸಾಹುಕಾರ್, ಬಸವನಗೌಡ, ಮಹಾಂತೇಶ ಸ್ವಾಮಿ, ಬಸವರಾಜ್ ನಾಯಕ್ ಅಸ್ಕಿಹಾಳ, ವೆಂಕಟೇಶ್ ನಾಯಕ್ ಗಾರಲ್ದಿನ್ನಿ ಹಾಗೂ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪ್ರಧಾನಿ ನರೇಂದ್ರ ಮೋದಿಯವರ ಕೇವಲ ಅಭಿಮಾನ ಇಟ್ಟುಕೊಂಡರೆ ಸಾಲದು. 3ನೇ ಬಾರಿ ಪ್ರಧಾನಿಗಳಾಗಲು ನವ ಮತದಾರರು ಬಿಜೆಪಿ ಓಟು ನೀಡುವ ಮೂಲಕ ಬೆಂಬಲಿಸಬೇಕೆಂದು ಶಾಸಕ ಡಾ ಶಿವರಾಜ್ ಪಾಟೀಲ್ ಮನವಿ ಮಾಡಿದರು. ಪ್ರಧಾನಿ ನರೇಂದ್ರ ಮೋದಿಯವರ ಕೇವಲ ಅಭಿಮಾನ ಇಟ್ಟುಕೊಂಡರೆ ಸಾಲದು. 3ನೇ ಬಾರಿ ಪ್ರಧಾನಿಯಾಗಲು ನವ ಮತದಾರರು ಬಿಜೆಪಿಗೆ ಓಟು ನೀಡುವ ಮೂಲಕ ಬೆಂಬಲಿಸಬೇಕೆಂದು ಶಾಸಕ ಡಾ ಶಿವರಾಜ್ ಪಾಟೀಲ್ ಮನವಿ ಮಾಡಿದರು. ಅವರು ಇಂದು ವೇದಾಂತ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಪ್ರಧಾನಿ ನರೇಂದ್ರ ಮೋದಿಯವರ ವರ್ಚುವಲ್ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದರು. ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾದ ನಂತರ ಅನೇಕ ಬದಲಾವಣೆಗಳನ್ನು ಕಾಣುತ್ತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ, ಬಡವರಿಗೆ 25 ಕೋಟಿ ಮನೆ ಸೇರಿದಂತೆ ರೈತರು, ಮಹಿಳೆಯರು, ಕಾರ್ಮಿಕರಿಗೆ ಪ್ರತ್ಯೇಕ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ. ಜಿಲ್ಲೆಯಲ್ಲಿ 6,000 ಕೋಟಿ ರೂಪಾಯಿ ಹೆದ್ದಾರಿ ಕಾಮಗಾರಿಗಳು ನಡೆಯುತ್ತಿವೆ. 2,000 ಮನೆಗಳನ್ನು ಮಂಜೂರು ಮಾಡಲಾಗಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಖಾಲಿಯಾಗಿದೆ. ಕಾಂಗ್ರೆಸ್ ಸರ್ಕಾರ ಖಜಾನೆಯಾಗಿ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಹಣ ಹೋಗುತ್ತಿದೆ ಎಂದು ಆರೋಪಿಸಿದರು. ನವ ಮತದಾರರು ಬಿಜೆಪಿಯನ್ನು ಬೆಂಬಲಿಸುವ ಮೂಲಕ 3ನೇ ಬಾರಿಗೆ ನರೇಂದ್ರ ಮೋದಿ ಅವರನ್ನು ಪ್ರಧಾನಿಯನ್ನಾಗಿ ಮಾಡಬೇಕೆಂದರು. ಕಾರ್ಯಕ್ರಮದಲ್ಲಿ ರವೀಂದ್ರ ಜಾಲ್ದಾರ್, ನಗರಸಭೆ ಸದಸ್ಯ ಶಶಿರಾಜ್, ವೇದಾಂತ್ ಕಾಲೇಜಿನ ರಾಕೇಶ್ ರಾಜಲ್ಬಂಡಿ, ಜಿ ಶಂಕರ್ ರೆಡ್ಡಿ, ತಿಮ್ಮಪ್ಪ ನಾಡಗೌಡ, ನಾಗರಾಜ್, ವೈ ಗೋಪಾಲ್ ರೆಡ್ಡಿ, ಭೀಮಣ್ಣ ಮಂಚಾಲ್, ಶಂಶಾಲಂ, ಯು ನರಸರೆಡ್ಡಿ ಸೇರಿದಂತೆ ಅನೇಕ ಮುಖಂಡರುಗಳು ಭಾಗವಹಿಸಿದರು. पॉलिसी से लेकर अन्य कई नए योजनाएं तक युवाओं को एम्पावर करने के लिए मोदी जी के काम और मोदी जी के सरकार काम की और इसके वजह से आज देश के युवा सेल्फ कॉन्फिडेंट है, एस्पिरेशनल है और एम्बिशियस भी और अपने आप को मोदी जी के विकसित भारत संकल्प के सिपाही के तरफ से मानते हैं और इन सभी फर्स्ट टाइम वोटर्स जो देश के प्रधानमंत्री जी के विकसित भारत एम्बेसडर के रूप में भी काम करेंगे, ऐसे सभी फर्स्ट टाइम वोटर्स की ओर से मैं माननीय प्रधानमंत्री जी का इस कार्यक्रम में स्वागत करता हूँ। विश्व के सबसे बड़ी पॉलिटिकल पार्टी भारतीय जनता पार्टी के राष्ट्रीय अध्यक्ष, जिन्होंने हम सब के बीच एक स्वरूप के नव मतदाता सम्मेलन के
सांत्वना दी और लगातार मार्गदर्शन कर इस कार्यक्रम का सफलता में हम सबको मार्गदर्शन दिए। ರಾಜ್ಯದ ಸಹಕಾರ ಸಂಘದ ಮೂಲಕ ನಿರ್ವಹಿಸಲಾಗುತ್ತಿದ್ದ ಎರ್ಮರ್ಸ್ ನೂಲಿ ಗಿರಣಿಯನ್ನು ಆಡಳಿತ ಮಂಡಳಿ ಆಡಳಿತ ಅಧಿಕಾರಿಗಳು ಕಾರ್ಮಿಕರಿಗೆ ಕೋಟ್ಯಾಂತರ ವಂಚಿಸಿ ಖಾಸಗಿ ಮಾಲೀಕರಿಗೆ ಹರಾಜು ಮಾಡಿದ್ದಾರೆ ಎಂದು ನೂಲಿ ಗಿರಣಿ ಕಾರ್ಮಿಕ ಸಂಘದ ಅಧ್ಯಕ್ಷ ರುದ್ರಗೌಡ ಆರೋಪಿಸಿದರು. ರಾಜ್ಯದ ಸಹಕಾರ ಸಂಘದ ಮೂಲಕ ನಿರ್ವಹಿಸಲಾಗುತ್ತಿದ್ದ ಯರಮರಸ್ ನೂಲಿಗಿರಣಿಯನ್ನು ಆಡಳಿತ ಮಂಡಳಿ ಆಡಳಿತ ಅಧಿಕಾರಿಗಳು ಕಾರ್ಮಿಕರಿಗೆ ಕೋಟ್ಯಾಂತರ ವಂಚಿಸಿ ಖಾಸಗಿ ಮಾಲೀಕರಿಗೆ ಹಾಜರು ಮಾಡಿದ್ದಾರೆ ಎಂದು ನೂಲಿಗಿರಣಿ ಕಾರ್ಮಿಕ ಸಂಘದ ಅಧ್ಯಕ್ಷ ರುದ್ರಗೌಡ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 27 ವರ್ಷಗಳಿಂದ ನೂಲಿಗಿರಣಿಯಲ್ಲಿ ಕಾರ್ಯನಿರ್ವಹಿಸಿರುವ ಕಾರ್ಮಿಕರಿಗೆ ಬಾಕಿ ವೇತನ, ಗ್ರ್ಯಾಚ್ಯುಟಿ, ಭವಿಷ್ಯ ನಿಧಿ ಹಣವನ್ನು ನೀಡದೆ ವಂಚಿಸಲಾಗಿದೆ. ಸಂಬಂಧಿಸಿದ ಆಡಳಿತ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ನೀಡಿದರೂ ಪ್ರಯೋಜನವಾಗಿಲ್ಲ. ಕಾನೂನು ಹಾಗೂ ಆಡಳಿತಾತ್ಮಕವಾಗಿ ಕ್ರಮಗಳನ್ನು ಕೈಗೊಳ್ಳದೆ ಮೋಹನ್ ಇನ್ಫ್ರಾ ಎಂಬ ಸಂಸ್ಥೆಗೆ ಹಾಜರು ಮಾಡಲಾಗಿದೆ. ಯಾವುದೇ ನಿಯಮಗಳನ್ನು ಅನುಸರಿಸದೆ ಹರಾಜು ಪ್ರಕ್ರಿಯೆ ನಡೆಸಲಾಗಿದೆ. 2006ರಲ್ಲಿ ಯರಮರಸ್ ನೂಲಿಗಿರಣಿಯನ್ನು 3 ಕೋಟಿ 8 ಲಕ್ಷ ರೂಪಾಯಿಗಳಿಗೆ ಹರಾಜು ಮಾಡಿದ್ದು, ಷರತ್ತುಗಳಂತೆ ಕಾರ್ಮಿಕರಿಗೆ ಬಾಕಿ ವೇತನ, ಗ್ರ್ಯಾಚ್ಯುಟಿ ಹಣವನ್ನು ನೀಡದೆ ದುರುಪಯೋಗಪಡಿಸಿಕೊಳ್ಳಲಾಗಿದೆ. ನೂಲಿಗೆ ಗಿರಣಿಯನ್ನು ಸರ್ಕಾರ ಜಮೀನು 40 ಎಕರೆ 25 ಗುಂಟೆ ಭೂಮಿ ಮಂಜೂರು ಮಾಡಲಾಗಿತ್ತು. ಆದರೆ ಭೂಮಿಯನ್ನು ಸಹ ಹರಾಜು ಪಡೆದ ಮಾಲೀಕರ ಹೆಸರಿನಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳು, ಸಹಾಯಕ ಆಯುಕ್ತರು, ಉದ್ದಿಮೆದಾರರೊಂದಿಗೆ ಶಾಮೀಲಾಗಿ ಜಮೀನು ಖಾತಾ ಬದಲಾವಣೆ ಮಾಡಿದ್ದಾರೆ. ತಕರಾರು ಅರ್ಜಿ ಸಲ್ಲಿಸಿದ್ದರೂ ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ. 2011ರಲ್ಲಿ ಸಹಾಯಕ ಆಯುಕ್ತರಾಗಿದ್ದ ಮಧುಕೇಶ್ವರ್ ಇವರು ಪಹಣಿಯಲ್ಲಿ ಸರ್ಕಾರಿ ಎಂದು ನಮೂದಿಸಲು ಆದೇಶ ನೀಡಿದ್ದರು. ಕಾನೂನು ಬಾಹಿರವಾಗಿ ತೆಗೆದುಹಾಕಲಾಗಿದೆ. ಆದರೂ ಜಿಲ್ಲಾಧಿಕಾರಿಗಳು ಸರ್ಕಾರಿ ಆಸ್ತಿ ಉಳಿಸಲು ಮುಂದಾಗುತ್ತಿಲ್ಲ. ಕೂಡಲೇ ಕಾರ್ಮಿಕ ಇಲಾಖೆ, ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಕಾರ್ಮಿಕರಿಗೆ ಬಾಕಿ ಇರುವ ವೇತನ, ಪಿಎಫ್, ಗ್ರ್ಯಾಚ್ಯುಟಿ ಒದಗಿಸಬೇಕು. ಇಲ್ಲದೆ ಹೋದಲ್ಲಿ ವಿವಿಧ ಸಂಘಟನೆಗಳ ಬೆಂಬಲದೊಂದಿಗೆ ನೂಲಿಗಿರಣಿ ಜಾಗದಲ್ಲಿ ಝೋಪಡಿ ಹಾಕಿಕೊಂಡು ಪ್ರತಿಭಟನೆ ನಡೆಸಲಾಗುತ್ತದೆ ಎಂದರು. ಅವರೊಂದಿಗೆ ಶಾಮೀಲಾಗಿ ಅವರ ಹೆಸರಿಗೆ ಸರ್ಕಾರಿ ಜಮೀನು ಖಾತಾ ಬದಲಾವಣೆ ಮಾಡಿದ್ದರ ಪರಿಣಾಮ ಇದರ ಬಗ್ಗೆ ನಮ್ಮ ತಕರಾರು ಇದ್ದರೂ ಕೂಡ ಸೃಷ್ಟಿಯಿಂದ ಹರಾಜು ಮೂಲಕ ಮಾರಾಟವಾಗಿದ್ದನ್ನು ಜಿಲ್ಲಾಧಿಕಾರಿಗಳು ಹಾಗೂ ಸಹಾಯಕ ಆಯುಕ್ತರಾಗದೇ ಇದ್ದ ಕಬ್ಜಾ ಆಧಾರದ ಮೇಲೆ ಕಾನೂನು ಬಾಹಿರವಾಗಿ ದುರುಪಯೋಗ ಮಾಡಿಕೊಂಡಿರುವುದು. ನೂಲಿನ ಗಿರಣಿಯನ್ನು ಮೂಲತಃ ಸರ್ಕಾರಿ ಜಮೀನು ಮತ್ತು 40 ಎಕರೆ 25 ಗುಂಟೆ ಸರ್ಕಾರಿ ಜಮೀನು ಇದೆ. ಹರಾಜು ಮಾಡಿದ ಹಣದಲ್ಲಿ ಷರತ್ತಿನಂತೆ ಕಾರ್ಮಿಕರ ಬಾಕಿ ವೇತನ, ಗ್ರ್ಯಾಚ್ಯುಟಿ ಇತ್ಯಾದಿ 1997 ತನಕ ಸರ್ಕಾರಿ ನೂಲಿನ ಗಿರಣಿಯಲ್ಲಿ ಕೆಲಸ ಮಾಡಿರ್ತಾರೆ ಪಕ್ಕದಲ್ಲಿ. ನಮ್ಮೆಲ್ಲ ಪತ್ರಿಕಾ ಎಲ್ಲರಿಗೂ ನಮಸ್ಕಾರ ಹೇಳ್ತಾರೆ. ನಾವು ಏನು ತಪ್ಪು ಮಾತಾಡಿದ್ರೆ ತಿಳಿಸಬೇಕು. ಅದಕ್ಕೆ ಜಿಲ್ಲಾಧಿಕಾರಿಗಳು ಕೊಟ್ಟ ಹೇಳಿದ್ರು ಸರ್. ನನಗೆ ವಿಷಯ, ರಾಯಚೂರು ತಾಲೂಕಿನ ಯರಮರಸ್ ಸಹಕಾರಿ ನೂಲಿನ ಗಿರಣಿಯಲ್ಲಿ ಕೆಲಸ ಮಾಡಿದ್ದ ಕೆಲಸಗಾರರು ನೀಡಬೇಕಾಗಿದ್ದ ಬಾಕಿ ವೇತನ, ಗ್ರ್ಯಾಚ್ಯುಟಿ, ಪಿಎಫ್ ಹಣ ಭರಿಸುವಿಕೆ ಇತ್ಯಾದಿಗಳನ್ನು ಗಿರಣಿಯ ಆಡಳಿತ ಮಂಡಳಿನ ಹಾಗೂ ಆಡಳಿತಾಧಿಕಾರಿಗಳು ನೀಡದೆ ಕೋಟ್ಯಾಂತರ ಹಣ ಲೂಟಿ ಮಾಡಿ ಮತ್ತು ಸರ್ಕಾರಕ್ಕೆ ದಾರಿ ತಪ್ಪಿಸುವ ವರದಿ ಸಲ್ಲಿಸಿ ನೂಲಿನ ಗಿರಣಿಯನ್ನು ಮೋಸದಿಂದ ಶ್ರೀಮಂತ ಉದ್ದಿಮೆದಾರರಿಗೆ ಹರಾಜು ಮಾಡಿ ಕಾರ್ಮಿಕರಿಗೆ ದುಡಿಮೆಯ ಬಾಕಿ ಹಣ ನೀಡದೆ ಅನ್ಯಾಯ ಮಾಡಿರುವ ಕುರಿತು ಸಹಕಾರಿ ನೂಲಿನ ಗಿರಣಿ ಕಾರ್ಮಿಕರ ಸಂಘ, ಯರಮರಸ್ ತಾಲೂಕು ಜಿಲ್ಲಾ ರಾಯಚೂರು ಸಂಘದ ಪದಾಧಿಕಾರಿಗಳು ಸಲ್ಲಿಸಿದ ಮನವಿಗಳ ದಿನಾಂಕ 12/4/2007, 3/10/2007, 12/4/2020, 1/8/2022, 8/8/2022 ಮತ್ತು 22/8/2022 ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಯರಮರಸ್ ನೂಲಿನ ಗಿರಣಿಯಲ್ಲಿ ಸುಮಾರು 26-27 ವರ್ಷಗಳಿಂದ ಕೆಲಸ ಮಾಡಿರುವಂತಹ ಕೆಲಸಗಾರರಿಗೆ ಕಾರ್ಮಿಕರಿಗೆ ಬರಬೇಕಾಗಿರುವ ಬಾಕಿ ವೇತನ, ಗ್ರ್ಯಾಚ್ಯುಟಿ ಹಣ ಇತ್ಯಾದಿಗಳ ಕುರಿತು ಪಾವತಿಗಾಗಿ ಈಗಾಗಲೇ ಬಿಲ್ ಬಂದ್ ಮಾಡಿದಾಗಿನಿಂದಲೂ ಸಂಬಂಧಪಟ್ಟ ಆಡಳಿತಾಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು ಇವರುಗಳಿಗೆ ಮನವಿಗಳನ್ನು ಸಲ್ಲಿಸುತ್ತಾ ಬಂದಿರುತ್ತೇವೆ. ಆದರೆ ಇವರು ನಮ್ಮ ಮನವಿಗಳ ಬಗ್ಗೆ ಯಾವ ಸಮಸ್ಯೆ ನಿವಾರಣೆ ಕುರಿತು ಯಾವುದೇ ಕಾನೂನಾತ್ಮಕವಾಗಲಿ ಆಡಳಿತಾತ್ಮಕವಾಗಲಿ ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡಿರುವುದಿಲ್ಲ. ಬದಲಾಗಿ ಕಾರ್ಮಿಕರ ಕಣ್ತೊಳಿಸುವ ತಂತ್ರಗಾರಿಕೆಯನ್ನು ಮಾಡುತ್ತಾ ಇನ್ನೊಂದು ಕಡೆ ಶ್ರೀಮಂತ ಉದ್ಯಮದಾರರಿಗೆ, ಅಂದರೆ ನೂಲಿನ ಗಿರಣಿಯನ್ನು ಹರಾಜಿನಲ್ಲಿ ಖರೀದಿಸಿದವರಿಗೆ ಕಾನೂನು ಬಾಹಿರವಾಗಿ ಮತ್ತು ನಿಯಮಗಳನ್ನು ಉಲ್ಲಂಘಿಸಿ ಒಳಾಂತರವಾಗಿ ಅನುಕೂಲಕರ ಕಾರ್ಯಗಳನ್ನು ಮಾಡಿಕೊಟ್ಟು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಿರುತ್ತಾರೆ. ಜಿಲ್ಲಾ ಜಂಟಿ ರಿಜಿಸ್ಟ್ರಾರ್ ಸಹಕಾರಿ ಸಂಘಗಳ ಇಲಾಖೆ ರಾಯಚೂರು ಮತ್ತು ಜಿಲ್ಲಾಧಿಕಾರಿಗಳು ರಾಯಚೂರು ಇವರುಗಳ ನಡತೆಯಿಂದ ನೊಂದ ಕಾರ್ಮಿಕರ ಕಷ್ಟಗಳು ನಿವಾರಣೆಯಾಗದೆ ಸುಮಾರು ವರ್ಷಗಳಿಂದಲೂ ಸದರಿ ಸಂಕಟದಲ್ಲಿ ಜೀವನ ಸಾಗಿಸುತ್ತಾ ಬರಲಾಗಿದೆ. ನಮ್ಮ ಈ ಆರ್ಥಿಕ ಪರಿಸ್ಥಿತಿಗಳಿಂದಾಗಿ ನಮ್ಮ ಮಕ್ಕಳ ಶಿಕ್ಷಣದ ಮೇಲೂ ಕೆಟ್ಟ ಪರಿಣಾಮ ಬೀರಿ ಅವರ ಶಿಕ್ಷಣದ ಹಕ್ಕನ್ನು ಕಸಿದುಕೊಂಡಂತಾಗಿದೆ. ಇದಕ್ಕೆಲ್ಲ ಯಾವ ಅಧಿಕಾರಿಗಳು ಹೊಣೆಗಾರರೆನ್ನುವುದೇ ಪ್ರಶ್ನಾರ್ಥಕವಾಗಿ ಉಳಿದಿದೆ.
ಯರಮರ್ಸ್ ಗಿರಣಿ ಕೆಲಸಗಾರರು ಮತ್ತು ಕಾರ್ಮಿಕರ ಬಾಕಿ ವೇತನ, ಗ್ರಾಚ್ಯುಟಿ, ಪಿಎಫ್ ಹಣದ ಬಾಕಿ ಸುಮಾರು 3 ರಿಂದ 4 ಕೋಟಿಗಳು ಅಧಿಕ ಬಾಕಿಯು ಪಾವತಿಯಾಗಿರುವುದನ್ನು ಸಂಬಂಧಪಟ್ಟ ಇಲಾಖೆಯಿಂದ ಪಡಿಸಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರಿಗೂ ಮನವಿ ಸಲ್ಲಿಸಲಾಗಿರುತ್ತದೆ. ಸದರಿ ಮನವಿ ದಿನಾಂಕ ಈ ಸಂದರ್ಭದಲ್ಲಿ ನರ್ಸಪ್ಪ, ರಸೂಲ್ ಮಹಮ್ಮದ್, ಇಸ್ಮಾಯಿಲ್, ಯೂಸುಫ್ ಇನ್ನಿತರರು ಉಪಸ್ಥಿತರಿದ್ದರು. ಗಣರಾಜ್ಯೋತ್ಸವದ ಅಂಗವಾಗಿ ತೋಟಗಾರಿಕೆ ಇಲಾಖೆಯಿಂದ ಜನವರಿ 26ರಿಂದ 28ರವರೆಗೆ ಫಲ ಪುಷ್ಪ ಪ್ರದರ್ಶನ ಹಾಗೂ ತೋಟಗಾರಿಕೆ ಪಿತಾಮಹ ಡಾಕ್ಟರ್ ಎಂಎಚ್ ಮರಿಗೌಡರ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಮೊಹಮ್ಮದ್ ಅಲಿ ಹೇಳಿದರು. ಗಣರಾಜ್ಯೋತ್ಸವದ ಅಂಗವಾಗಿ ತೋಟಗಾರಿಕೆ ಇಲಾಖೆಯಿಂದ ಜನವರಿ 26ರಿಂದ 28ರವರೆಗೆ ಫಲಪುಷ್ಪ ಪ್ರದರ್ಶನ ಹಾಗೂ ತೋಟಗಾರಿಕೆ ಪಿತಾಮಹ ಡಾಕ್ಟರ್ ಎಂಎಚ್ ಮರಿಗೌಡರ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಮೊಹಮ್ಮದ್ ಅಲಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಗಣರಾಜ್ಯೋತ್ಸವದ ದಿನದಂದು ಬೆಳಗ್ಗೆ 10 ಗಂಟೆಗೆ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಫಲಪುಷ್ಪ ಪ್ರದರ್ಶನ ಉದ್ಘಾಟಿಸಲಿದ್ದಾರೆ. 3 ದಿನಗಳ ಫಲಪುಷ್ಪ ಪ್ರದರ್ಶನದಲ್ಲಿ ಹಣ್ಣು ತರಕಾರಿಗಳಿಂದ ಸಿದ್ಧಪಡಿಸಲಾದ ಮಾದರಿಯನ್ನು ಪ್ರದರ್ಶಿಸಲಾಗುತ್ತದೆ. ಚಂದ್ರಯಾನ ರಾಕೆಟ್, ಗಣ್ಯರ ಚಿತ್ರ, ರಂಗೋಲಿಯಲ್ಲಿ ಮಹನೀಯರ ಚಿತ್ರ ಬಿಡಿಸಲಾಗುತ್ತದೆ. ರೈತರು ಹಾಗೂ ವಿದ್ಯಾರ್ಥಿಗಳು, ಸಾರ್ವಜನಿಕರು ಆಗಮಿಸಿ ಪ್ರದರ್ಶನದಲ್ಲಿ ವೀಕ್ಷಣೆ ನಡೆಸಬೇಕೆಂದು ಮನವಿ ಮಾಡಿದರು. ತೋಟಗಾರಿಕೆ ಇಲಾಖೆಯಿಂದ ಜಾರಿಗೊಳಿಸಲಾಗಿರುವ ಯೋಜನೆಗಳ ಮಾಹಿತಿಯನ್ನು ಸಹ ಒದಗಿಸಲಾಗುತ್ತದೆ ಎಂದರು. ರಾಜ್ಯದಲ್ಲಿಯೇ 2ನೇ ಮರಿಗೌಡರ ಪುತ್ಥಳಿ ಕಚೇರಿಯಲ್ಲಿ ಸ್ಥಾಪನೆಯಾಗುತ್ತಿದೆ ಎಂದರು. ಡೈರೆಕ್ಟರ್ ಆದಂತಹ ಮತ್ತು ಕರ್ನಾಟಕ ರಾಜ್ಯದಲ್ಲಿ ತೋಟಗಾರಿಕೆ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ಎಂಎಚ್ ಮರಿಗೌಡರು ಅವರ ಮೂರ್ತಿಯನ್ನು ಅನಾವರಣ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ನಾಳೆಗೆ 26ನೇ ತಾರೀಕಿಗೆ ಮಾಡಲಾಗ್ತಾ ಇದೆ. ಮತ್ತೆ ಈ ಫಲಪುಷ್ಪ ಪ್ರದರ್ಶನವನ್ನು ದಿನಾಂಕ 26 ಅಂದರೆ ಗಣರಾಜ್ಯೋತ್ಸವ ಫ್ಲಾಗ್ ಹೋಸ್ಟಿಂಗ್ ನಮ್ಮ ಸ್ಟೇಡಿಯಂನಲ್ಲಿ ಫ್ಲಾಗ್ ಹೋಸ್ಟಿಂಗ್ ಏನಾಗ್ತದೆ ಅದಾದ ನಂತರನೇ ಅವರು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮತ್ತು ಎಲ್ಲ ಜನಪ್ರತಿನಿಧಿಗಳನ್ನು ಅವರಿಗೆ ಕರ್ಕೊಂಡು ಬಂದು ಈ ಫಲಪುಷ್ಪ ಪ್ರದರ್ಶನವನ್ನು ನಾವು ಇನಾಗ್ರೇಷನ್ ಮಾಡಿಸ್ತೀವಿ, ಅವರಿಗೆ ವಿಸಿಟ್ ಮಾಡ್ತೀವಿ. ಅದ್ರ ಜೊತೆಗೇ ಏನಿದೆ ನಮ್ಮ ಡಾಕ್ಟರ್ ಎಂಎಚ್ ಮರಿಗೌಡರು ತೋಟಗಾರಿಕೆ ಪಿತಾಮಹ ಅವರ ಕಂಚಿನ ಪುತ್ಥಳಿಯನ್ನು ನಾವು ಇನಾಗ್ರೇಷನ್ ಮಾಡ್ತೀವಿ. ಇವಿಷ್ಟು ಏನಿದೆ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಎಲ್ಲ ಸಾರ್ವಜನಿಕರು, ರೈತರು, ವಿದ್ಯಾರ್ಥಿಗಳು ಭಾಗವಹಿಸಬೇಕು ಅಂತೇಳಿ ನಾನು ಆಹ್ವಾನವನ್ನು ತಮ್ಮ ಮೂಲಕ ನಾನು ಕೋರ್ತಾ ಇರ್ತೇನೆ. ಇದು ಒಂದು ವರ್ಷದಿಂದ ನಾವು ಮುಂಚೆನೂ ಮಾಡ್ಕೊಂಡು ಬಂದಿದ್ದೀವಿ. ಈ ಮುಂಚೆ ಕೃಷಿ ಮೇಳದಲ್ಲಿ ನಾವು ಈ ಫಲಪುಷ್ಪ ಪ್ರದರ್ಶನವನ್ನು ಹಮ್ಮಿಕೊಳ್ತಿದ್ದೀವಿ, ಅದರ ಅಂಗವಾಗಿ ಮಾಡ್ತಿದ್ವಿ. ಅದು ಈ ಸಲ ಏನಾಗ್ತಾ ಇದೆ, ನಾವು ಇಂಡಿಪೆಂಡೆಂಟ್ ಆಗಿ ನಮ್ಮ ಕಚೇರಿ ಆವರಣ, ತೋಟಗಾರಿಕೆ ಪುನರ್ನಿರ್ದೇಶಕ ಕಚೇರಿ ಏನಿದೆ ಆ ಆವರಣದಲ್ಲಿನೇ ನಾವು ಈ ಫಲಪುಷ್ಪ ಪ್ರದರ್ಶನವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈ ಫಲಪುಷ್ಪ ಪ್ರದರ್ಶನದಲ್ಲಿ ಮುಖ್ಯವಾಗಿ ಎಲ್ಲ ಫೇಮಸ್ ಈಗ ಏನು ಇವೆಂಟ್ ನಡೆದಿದ್ದಾವೆ ಆ ಇವೆಂಟಿನ ಮೇಲೆ ಕಲಾಕೃತಿಗಳನ್ನು ಪುಷ್ಪಗಳಲ್ಲಿ ಜೋಡಣೆ ಮಾಡಿ ಅದನ್ನು ನಾವು ಪ್ರದರ್ಶನಕ್ಕೆ ಇಡ್ತೀವಿ. ಮತ್ತು ಹಣ್ಣು ಮತ್ತು ತರಕಾರಿಗಳನ್ನು ಈ ಜಿಲ್ಲೆಯಲ್ಲಿ ನಮ್ಮ ತೋಟಗಾರಿಕೆ ರೈತರಿಂದ ಬೆಳೆದಂತಹ ಹಣ್ಣು ಮತ್ತು ತರಕಾರಿಗಳನ್ನು ನಾವು ಅಲ್ಲಿ ಪ್ರದರ್ಶನಕ್ಕೆ ಇಡ್ತೀವಿ. ಅದರ ವಿಶೇಷತೆಗಳ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಇದರಿಂದ ಏನಾಗ್ತದೆ ಅಂತಂದ್ರೆ ಈ ಸಂದರ್ಭದಲ್ಲಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕ ನವೀನ್ ಕುಮಾರ್, ರಮೇಶ್ ಉಪಸ್ಥಿತರಿದ್ದರು. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯವರ ವಿರುದ್ಧ ಚಕ್ರವರ್ತಿ ಸೂಲಿಬೇಲೆ ತುಚ್ಛ ಶಬ್ದಗಳಿಂದ ನಿಂದಿಸಿರುವುದು ಖಂಡನೀಯವಾಗಿದ್ದು, ಬಿಜೆಪಿ ನಾಯಕರು ಭ್ರಮ ನಿರಸನಗೊಂಡು ಅವಹೇಳನಕಾರಿ ಮಾತನಾಡಿದರೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಕಾಂಗ್ರೆಸ್ ಜಿಲ್ಲಾ ಮಾಧ್ಯಮ ವಕ್ತಾರ ಕೆಇ ಕುಮಾರ್ ಹೇಳಿದರು. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರ ವಿರುದ್ಧ ಚಕ್ರವರ್ತಿ ಸೂಲಿಬೆಲೆ ತುಚ್ಛ ಶಬ್ದಗಳಿಂದ ನಿಂದಿಸಿರುವುದು ಖಂಡನೀಯವಾಗಿದ್ದು, ಬಿಜೆಪಿ ನಾಯಕರು ಭ್ರಮ ನಿರಸನಗೊಂಡು ಅವಹೇಳನಕಾರಿ ಮಾತನಾಡಿದರೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಕಾಂಗ್ರೆಸ್ ಜಿಲ್ಲಾ ಮಾಧ್ಯಮ ವಕ್ತಾರ ಕೆಇ ಕುಮಾರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಲೋಕಸಭಾ ಚುನಾವಣೆ ಬರುತ್ತಲೇ ಬಿಜೆಪಿ ನಾಯಕರು ವೈಯಕ್ತಿಕವಾಗಿ ನಿಂದಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಮಳೆಗಾಲ ಬಂದಾಗ ಹುಟ್ಟಿಕೊಳ್ಳುವ ನಾಯಿ ಅಣಬೆಗಳಂತೆ ಬಿಜೆಪಿ ನಾಯಕರು ಮನಸ್ಸಿಗೆ ಬಂದಂತೆ ಮಾತನಾಡಲು ಪ್ರಾರಂಭಿಸಿದ್ದಾರೆ.
ಕಲಬುರಗಿಯಲ್ಲಿ ಇಎಸ್ಐ ಆಸ್ಪತ್ರೆ ನಿರ್ಮಾಣಕ್ಕೆ ಶ್ರಮಿಸಿರುವ ಮಲ್ಲಿಕಾರ್ಜುನ ಖರ್ಗೆಯವರನ್ನು ನಿಂದಿಸಿರುವ ಚಕ್ರವರ್ತಿ ಸೂಲಿಬೆಲೆ ಇವರಿಗೆ ಮಾಹಿತಿ ಇಲ್ಲ. ರಾಜಕೀಯ ಪ್ರೇರಿತವಾಗಿ ಕೆಟ್ಟ ಶಬ್ದಗಳಿಂದ ನಿಂದಿಸಿದ್ದಾರೆ. ಉತ್ತರ ಕನ್ನಡ ಸಂಸದ ಅನಂತಕುಮಾರ್ ಹೆಗಡೆ ಸಹ ಸಿದ್ದರಾಮಯ್ಯನವರ ಕುರಿತು ಅವಹೇಳನಕಾರಿ ನಿಂದನೆ ನಡೆಸಿದ್ದರು. ಚುನಾವಣೆ ಬರುತ್ತಲೇ ನಾಪತ್ತೆಯಾಗಿದ್ದ ಬಿಜೆಪಿ ಬೆಂಬಲಿತರು ಟೀಕೆ ನಡೆಸುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿ ನಡೆಸುತ್ತಿರುವ ಭಾರತ್ ಜೋಡೋ ನ್ಯಾಯ ಯಾತ್ರೆ ತಡೆದು ಹಲ್ಲೆ ಯತ್ನಿಸಿರುವ ಘಟನೆ ದೇಶದ ಜನತೆ ನೋಡುತ್ತಿದ್ದಾರೆ. ಬಿಜೆಪಿ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಅಧಿಕಾರ ದುರುಪಯೋಗಪಡಿಸಿಕೊಂಡು ಅಧಿಕಾರ ಹಿಡಿಯಲು ಪ್ರಯತ್ನಿಸುತ್ತಿದೆ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯನ್ನು ಬಿಜೆಪಿ ರಾಜಕೀಯವಾಗಿ ಬಳಸಿಕೊಂಡಿದೆ. ಬಿಜೆಪಿಗರು ಮಾತ್ರವಲ್ಲ, ಎಲ್ಲಾ ಜಾತಿ ಧರ್ಮದವರು ಶ್ರೀರಾಮ ಪೂಜೆ ಮಾಡುತ್ತಾರೆ. ರಾಮ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಿರುವ ಬಿಜೆಪಿ ನಾಯಕರಿಗೆ ಜನರೇ ಬುದ್ಧಿ ಕಲಿಸಲಿದ್ದಾರೆ ಎಂದರು. ಏನು ನಮ್ಮ ಸರ್ವೋಚ್ಚ ನಾಯಕರಾದ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಏನು ಅವರು ಮಾಡಿದ ಅಭಿವೃದ್ಧಿಯನ್ನು ಮುಂದಿಟ್ಟುಕೊಂಡು ಒಂದು ಕೆಳಮಟ್ಟದ ಒಂದು ತಳಮಟ್ಟದ ಪದಗಳನ್ನ ಧೀಮಂತ ನಾಯಕ ಬಗ್ಗೆ ಮಾತಾಡಿದ್ದನ್ನು ನಾವು ಕಾಣಿಸ್ತೇವೆ. ಅವರು ಬೆಳೆಸಿದಂತ ಪದಗಳು ವಿಶೇಷವಾಗಿ ಚುನಾವಣೆ ಬಂದಾಗ ಕೆಲವು ಬಿಜೆಪಿಯ ನಾಯಕರುಗಳು ಉಟ್ಕೊಳ್ತಾರೆ. ಒಂಥರ ಮಳೆ ಬಂದಾಗ ನಾಯಿ ಹೆಂಗೆ ಉಟ್ಕೊಳ್ತವೆ ಆ ರೀತಿ ಇವರು ಉಟ್ಕೊಳ್ತಾರೆ. ಅದಾದ ಚುನಾವಣೆ ಆದ್ಮೇಲೆ ಎಲ್ಲಿ ನಾಯ ಆಗ್ತಾರೋ ಗೊತ್ತಿಲ್ಲ. ಆ ಒಂದು ಸಾಲಿಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಬರ್ತಾರೆ, ಅನಂತಕುಮಾರ್ ಹೆಗಡೆ ಅವರು ಬರ್ತಾರೆ. ಒಟ್ಟ ಕಾಂಟ್ರವರ್ಸಿ ಮಾಡಬೇಕು, ಜನಗಳ ಮಧ್ಯೆ ಗೊಂದಲವನ್ನ ಮಾಡಬೇಕು ಅನ್ನೋದು. ಅವ್ರು ಹೇಳ್ತಾರೆ ಖರ್ಗೆ ಅವರು ಇಎಸ್ಐ ಆಸ್ಪತ್ರೆ ಕಟ್ಟಿರೋದು ಯಾರ ದುಡ್ಡು ಅಂತೇಳಿ. ಈಗ ಗುಜರಾತ್ ನಲ್ಲಿ ನರೇಂದ್ರ ಮೋದಿ ಅವರ ಹೆಸರು ಇಟ್ಕೊಂಡು ಕ್ರೀಡಾಂಗಣವನ್ನ ನಿರ್ಮಾಣ ಮಾಡಿದಾಗ ಅದಕ್ಕೆ ನರೇಂದ್ರ ಮೋದಿ ಅವರ ಹೆಸರು ಹೇಳ್ತಾರೆ. ಅದು ಯಾರ ದುಡ್ಡು ಅಂತ ಕೇಳಬೇಕು, ಅದನ್ನೇ ಕೇಳಲ್ಲ ಅವರು. ಒಟ್ಟಿನಲ್ಲಿ ಒಂದು ರೀತಿಯ ಗೊಂದಲ ಸೃಷ್ಟಿ ಮಾಡುವಂತ ಕೆಲಸಕ್ಕೆ ಬಿಜೆಪಿ ಮತ್ತು ಆರ್ಎಸ್ಎಸ್ ಒಂದು ಪ್ರಾಯೋಗಿಕ ಕೆಲವು ವ್ಯಕ್ತಿಗಳಿಂದ ಮಾಡ್ತಾರೆ. ತಾವು ಕಾರವಾರಕ್ಕೆ ಚುನಾವಣೆ ನಡೆಸಬೇಕು ಅಂತೇಳಿ ಸೂಲಿಬೆಲೆ ಅವರ ಆಕಾಂಕ್ಷಿಯಾಗಿದ್ದಾರೆ. ಆದರೆ ಅದರ ಜೊತೆಗೆ ಅವರ ಆಕಾಂಕ್ಷಿಗಳು ಪ್ರಜಾಪ್ರಭುತ್ವದಲ್ಲಿ ಎಲ್ಲರನ್ನೂ ಇರುವಂತಹ ಒಂದು ಸಂವಿಧಾನ ನಮಗೆ ಅವಕಾಶ ಕೊಟ್ಟಿದೆ, ನಿಲ್ಕೊಳ್ಳಿ. ಹಾಗಂತೇಳಿ ಆಧಾರರಹಿತವಾದ ಆರೋಪಗಳನ್ನ ಮಾಡುವಂಥದ್ದು ಸರಿಯಾದದ್ದು ಕ್ರಮ ಅಲ್ಲ. ಆ ಸಂಸ್ಕಾರನೂ ಸರಿಯಾಗಿರುತ್ತಲ್ಲ ಅಂತ ನಾನು ಹೇಳಬಯಸ್ತೀನಿ. ಅದೇ ರೀತಿಯಾಗಿ ಮೊನ್ನೆ ಆಸಾಂನಲ್ಲಿ ಭಾರತ ನ್ಯಾಯ ಯಾತ್ರೆಯನ್ನ ನಮ್ಮ ಮಾಜಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶ್ರೀಯುತ ರಾಹುಲ್ ಗಾಂಧೀಜಿಯವರು ಹಮ್ಮಿಕೊಂಡರು. ಆಸಾಮಕ್ಕೆ ಬರಬೇಕಾದ್ರೆ ಆಸಾಂ ರಾಜ್ಯದ ಮುಖ್ಯಮಂತ್ರಿಗಳ ಕುಮ್ಮಕ್ಕಿನಿಂದ ಬಿಜೆಪಿಯ ಕೆಲವು ಕಾರ್ಯಕರ್ತರು ಬಸ್ಸಿಗೆ ಮುತ್ತಿಗೆ ಹಾಕಿ ಬಸ್ಸನ್ನು ಅಡ್ಡಪಡಿಸಿ ಮತ್ತು ರಾಹುಲ್ ಗಾಂಧಿ ಅವರ ಮೇಲೆ ಹಲ್ಲೆ ಮಾಡುವ ಪ್ರಯತ್ನ ಕೂಡ ಮಾಡಿದ್ರು. ಅದು ಸಂಪೂರ್ಣವಾಗಿ ಖಂಡಿಸ್ತೀವಿ. ಯಾರೇ ಅದು ಮಾಡಿದ್ರು ಕೂಡ ಅವರ ಮೇಲೆ ಸೂಕ್ತ ಕ್ರಮ ಆಗಬೇಕು ಅನ್ನೋದು ಕೂಡ ನಮ್ಮ ಪಕ್ಷದಿಂದ ನಾವು ಆಗ್ರಹಿಸ್ತೇವೆ. ಒಂದು ರೀತಿ ಹತಾಶ ಮನೋಭಾವನಾಗಿದೆ ಬಿಜೆಪಿ ಅವರಿಗೆ. ಎಲ್ಲಿ ನಾವು ಸೋಲ್ತೀವೋ, ಎಲ್ಲಿ ರಾಹುಲ್ ಗಾಂಧಿ ಅವರ ಜನಪ್ರಿಯತೆ ಜಾಸ್ತಿ ಆಗ್ತದೋ ಅನ್ನೋ ಒಂದು ಹತಾಶ ಮನೋಭಾವನೆಯಿಂದ ಇವತ್ತವರು ಇಂಥ ಕೃತ್ಯಗಳನ್ನ ಪದೇ ಪದೇ ಮಾಡಲಿಕ್ಕೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಸುಧೀಂದ್ರ ಜಾಗೀರ್ದಾರ್, ಹೊಳೆಯಪ್ಪ ದಿದ್ದಗಿ ಉಪಸ್ಥಿತರಿದ್ದರು. ಇಸ್ರೋ ವಿಜ್ಞಾನಿ ರಾಯಚೂರಿನ ಹೆಮ್ಮೆಯ ಮಗಳು ಶ್ರೀಮತಿ ಅನುರಾಧ ದೇಸಾಯಿ ಅವರಿಗೆ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಇವರ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ದಿನಾಂಕ 26ರಂದು ನಡೆಯುವ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಹ್ವಾನಿಸಿದ್ದಾರೆ. ಈ ವಿಜ್ಞಾನಿ ಯಾರು ಅಂತೀರಾ? 1ರಿಂದ 10ನೇ ತರಗತಿಯವರೆಗೂ ಕನ್ನಡ ಮಾಧ್ಯಮದಲ್ಲಿ ಅತ್ಯುತ್ತಮ ಅಂಕ ಗಳಿಸಿ ಉತ್ತೀರ್ಣರಾದ ಶ್ರೀಮತಿ ಅನುರಾಧ ದೇಸಾಯಿ ರಾಯಚೂರಿನವರು. ತಂದೆ ಶ್ರೀ ಅಪ್ಪನಗೌಡ ಪಾಟೀಲ್ ಡಿಡಿಪಿಐ ಆಫೀಸ್ನಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿದ್ದಾರೆ. ಸರಳ, ಶಾಂತ, ಸಹಕಾರ ಸ್ವಭಾವದವರಾಗಿದ್ದರು. ತಾಯಿ ಶಾಂತಮತಿ ಪಾಟೀಲ್ ಧಾರ್ಮಿಕ ಮನೋಭಾವವುಳ್ಳವರು. ಇವರು 1ರಿಂದ 7ನೇ ತರಗತಿಯನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಸಿಪಿ ಶಾಲೆಯಲ್ಲಿ, 8ರಿಂದ 10ನೇ ತರಗತಿಯನ್ನು 1982ರಲ್ಲಿ ಟ್ಯಾಗೋರ್ ಗರ್ಲ್ಸ್ ಹೈಸ್ಕೂಲ್ನಲ್ಲಿ, ನಂತರ ಎಲ್ವಿಡಿ ಕಾಲೇಜಿನಲ್ಲಿ ಪಿಯುಸಿಯನ್ನು ಅತ್ಯುತ್ತಮ ಅಂಕ ಗಳಿಸಿ ತೇರ್ಗಡೆ ಹೊಂದಿದ್ದಾರೆ. ಬಿಇಯನ್ನು ಗುಲ್ಬರ್ಗಾ, ಎಂಟೆಕ್ ಅನ್ನು ಧಾರವಾಡದ ಎಸ್ಡಿಎಂ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಪೂರ್ಣಗೊಳಿಸಿದರು.
ನಂತರ ಬೆಂಗಳೂರಿನ ಇಸ್ರೋ ಕಂಪನಿಯಲ್ಲಿ ತಮ್ಮ ಸೇವೆಯನ್ನು ಪ್ರಾರಂಭಿಸಿದರು. ಸಾಧನೆಗೆ ಸಾವಿರ ದಾರಿ ಎಂಬಂತೆ ಶ್ರಮ, ಪರಿಶ್ರಮ, ಆಸಕ್ತಿ, ಸಮಯ ಪಾಲನೆಯನ್ನು ಮೈಗೂಡಿಸಿಕೊಂಡು ವೈಜ್ಞಾನಿಕ ಸಂಶೋಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಹಿರಿಯ ವಿಜ್ಞಾನಿ ಎಂಬ ಪದವಿ ಪಡೆದಿದ್ದಾರೆ. ದಿನಾಂಕ 23/8/2023ರಂದು ಚಂದ್ರಯಾನ 3 ಮತ್ತು ಇಸ್ರೋ ಲಾಂಚಿಂಗ್ ಅಡಿಕ್ಟ್ L1 ಉಡಾವಣೆಯಲ್ಲಿ ಇವರು 20 ಹಿರಿಯ ವಿಜ್ಞಾನಿಗಳ ಜೊತೆಗೂಡಿ ಸಾಧನೆಗೈದ ಮಹಿಳೆಯಾಗಿದ್ದಾರೆ. ಪ್ರಪಂಚವೇ ಹೆಮ್ಮೆಪಟ್ಟು ಜೈ ಹೋ ಭಾರತ್ ಎಂಬ ಘೋಷಣೆಯನ್ನು ಪಡೆದಿದೆ. ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರು ಇವರ ಸಾಧನೆಯನ್ನು ಮೆಚ್ಚಿ ಜನವರಿ 26ರಂದು ನಡೆಯುವ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಹ್ವಾನಿಸಿದ್ದಾರೆ. ಇದು ನಮಗೆಲ್ಲ ಹೆಮ್ಮೆ ತರುವ ವಿಷಯ. ವಿಜ್ಞಾನವು ಸತ್ಯದ ಅನ್ವೇಷಣೆಯನ್ನು ಮಾಡುವ ವಿಷಯ. ರಾಯಚೂರಿನ ವಿಜ್ಞಾನಿಯಾದ ಇವರು ಇನ್ನೂ ಅತ್ಯುತ್ತಮ ಕಾರ್ಯನಿರ್ವಹಿಸಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available.
Visit beside Ganj Kalyana Mandap, Ganj Road, Raichur. Mobile 8884460181. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಟ್ಟಡ ಕಾರ್ಮಿಕರು, ಹಮಾಲಿ ಕಾರ್ಮಿಕರ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಸಂಸದರ ಕಚೇರಿ ಎದುರು ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿದರು. ಕಟ್ಟಡ ಕಾರ್ಮಿಕರು, ಹಮಾಲಿ ಕಾರ್ಮಿಕರ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಸಂಸದರ ಕಚೇರಿ ಎದುರು ಸೆಂಟರ್ ಆಫ್ ಇಂಡಿಯಾ ಟ್ರೇಡ್ ಯೂನಿಯನ್ಸ್ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿದರು. ನಗರದ ಸಾರ್ವಜನಿಕ ಉದ್ಯಾನವನದಿಂದ ಸಂಸದರ ಕಚೇರಿವರೆಗೆ ಮೆರವಣಿಗೆ ಮೂಲಕ ಆಗಮಿಸಿ ಮನವಿ ಸಲ್ಲಿಸಿದರು. ದೇಶದ ಎಲ್ಲಾ ಅಸಂಘಟಿತ ಕಾರ್ಮಿಕರ ಕಲ್ಯಾಣಕ್ಕಾಗಿ ರಚಿಸಲಾಗಿರುವ ಸಾಮಾಜಿಕ ಭದ್ರತಾ ಮಂಡಳಿಯನ್ನು ಬಲಪಡಿಸಿ ವಾರ್ಷಿಕ ನಿವ್ವಳ ಆದಾಯದ 3% ಅನುದಾನ ಅಸಂಘಟಿತ ಕಾರ್ಮಿಕರ ಕಾರ್ಯಕ್ರಮಗಳಿಗೆ ಘೋಷಿಸಬೇಕು. ಈ ಶ್ರಮ ಯೋಜನೆಯಲ್ಲಿ ಗುರುತಿನ ಚೀಟಿ ಪಡೆದಿರುವ ಕಟ್ಟಡ, ಹಮಾಲಿ ಸೇರಿದಂತೆ ಎಲ್ಲ ಅಸಂಘಟಿತ ಕಾರ್ಮಿಕರು ಹಾಗೂ ಅವರ ಕುಟುಂಬಗಳ ಸದಸ್ಯರಿಗೆ ಉಚಿತ ಶಿಕ್ಷಣ, ಆರೋಗ್ಯ, ಪಡಿತರ ಹಾಗೂ ವಸತಿ ಯೋಜನೆಯನ್ನು ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು. 2024 ವರ್ಷದಿಂದಲೇ ಆದ್ಯತೆ ಮೇರೆಗೆ ಹಮಾಲಿ ಕಾರ್ಮಿಕರು, ಆಟೋ, ಟ್ಯಾಕ್ಸಿ ಚಾಲಕರು, ಮನೆ ಕೆಲಸಗಾರರು, ಬೀದಿ ಬದಿ ವ್ಯಾಪಾರಿಗಳು ಸೇರಿದಂತೆ ಇತರೆ ಅಸಂಘಟಿತ ಕಾರ್ಮಿಕರಿಗೆ ಭವಿಷ್ಯ ನಿಧಿ ಜಾರಿಗೊಳಿಸಬೇಕು. ಕೃಷಿ ಮಾರಾಟ ಮಂಡಳಿ ಎಪಿಎಂಸಿ ಹಮಾಲಿ ಕಾರ್ಮಿಕರಿಗಾಗಿ ಜಾರಿ ಮಾಡಿರುವ ಕಾಯಕ ನಿಧಿ ಯೋಜನೆಯ ಮಾದರಿಗಳಂತೆ ಆಯಾ ಇಲಾಖೆಯ ಮೂಲಕವೂ ಜಾರಿಗೊಳಿಸಲು ಕ್ರಮವಹಿಸಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಾರಿ ಮಾಡುತ್ತಿರುವ ವಿವಿಧ ವಸತಿ ಯೋಜನೆಗಳನ್ನು ಬಳಸಿಕೊಂಡು ರಾಜ್ಯದಲ್ಲಿ ಇರುವ ಎಲ್ಲಾ ಸಂಘಟಿತ ಕಾರ್ಮಿಕರಿಗೂ ಒಂದು ನಿರ್ದಿಷ್ಟ ಕಾಲ ಮಿತಿಯೊಳಗೆ ವಸತಿ ಯೋಜನೆಯನ್ನು ಜಾರಿಗೊಳಿಸಬೇಕೆಂದು ಮನವಿ ಮಾಡಿದರು. ಕೇಂದ್ರ ಸರ್ಕಾರ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಕಾನೂನು 1996 ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಸೆಸ್ ಕಾನೂನು 1996ಗಳನ್ನು ಉಳಿಸಬೇಕು. ಕಲ್ಯಾಣ ಮಂಡಳಿಗಳಲ್ಲಿ ಇರುವ ನಿಧಿಯನ್ನು ಕಟ್ಟಡ ಕಾರ್ಮಿಕ ಸೌಲಭ್ಯಗಳಿಗೆ ಮಾತ್ರ ಬಳಸಬೇಕು. ಮಂಡಳಿ ಬಾಕಿ ಇರುವ ಸೆಸ್ ಕಡ್ಡಾಯವಾಗಿ ಸಂಗ್ರಹಿಸಬೇಕು ಮತ್ತು ಇತರೆ ಉದ್ದೇಶಗಳಿಗೆ ನಿಧಿ ಬಳಕೆ ಮಾಡಬಾರದು. ಕರ್ನಾಟಕ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಫಲಾನುಭವಿಗಳ ಮಕ್ಕಳಿಗೆ ನೀಡುತ್ತಿರುವ ಶೈಕ್ಷಣಿಕ ಧನ ಸಹಾಯ ಕಡಿತ ಆದೇಶ ಹಿಂಪಡೆದು ಹಿಂದಿನಂತೆ ಧನ ಸಹಾಯ ಮುಂದುವರಿಸಬೇಕು. ಬಾಕಿ ಇರುವ 100 ಪಿಂಚಣಿ, ಮದುವೆ, ಶೈಕ್ಷಣಿಕ, ವೈದ್ಯಕೀಯ ಮೊದಲಾದ ಅರ್ಜಿಗಳನ್ನು ಇತ್ಯರ್ಥಪಡಿಸಬೇಕು. ಸಾಲ ಸೌಲಭ್ಯಗಳಿಗೂ ವಯಸ್ಸಿನ ಮಿತಿಯನ್ನು ಎಲ್ಲ ರದ್ದುಗೊಳಿಸಬೇಕೆಂದು ವಿವರಿಸಿದರು. ರೈಲ್ವೆ, ವಿದ್ಯುತ್ ಒಳಗೊಂಡ ಎಲ್ಲ ಸಾರ್ವಜನಿಕ ಕ್ಷೇತ್ರಗಳ ಎಲ್ಲ ಸ್ವರೂಪದ ಖಾಸಗೀಕರಣವನ್ನು ಕೈಬಿಡಬೇಕು ಸೇರಿದಂತೆ ಇತರೆ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿದರು. ಎಲ್ಲ ಕಾರ್ಮಿಕರಿಗೆ ಪಿಂಚಣಿ ಜಾರಿಯಾಗಲಿ, ಎಲ್ಲ ಕಟ್ಟಡ ಕಾರ್ಮಿಕರಿಗೆ ಮನೋನಿವೇಶನ ಕೊಡಲೇಬೇಕು. ಏನೇ ಕೊಡಲಿ ಸರ್ಕಾರ ಕಾರ್ಮಿಕರ ಕಾನೂನು ಜಾರಿ ಮಾಡುವಂತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಏನೇ ಕೊಡಲಿ ಸರ್ಕಾರಂತೆ ಸರ್ಕಾರ ಮೂರನೇ ದಿನ ಸಂಸದರ ಕಚೇರಿ ಚಲೋ ಕಾರ್ಯಕ್ರಮಕ್ಕೆ ಜಯವಾಗಲಿ, ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ, ಸಾರ್ವಜನಿಕ ವಲಯದ ಉದ್ದಿಮೆಗಳ ಖಾಸಗೀಕರಣಕ್ಕೆ ರೈಲ್ವೆ ಸಂಸದರು ಪಾರ್ಲಿಮೆಂಟ್ನಲ್ಲಿ ಧ್ವನಿ ಎತ್ತಲೇಬೇಕು.
ಪರವಾಗಿ ಮಾಡಬೇಕು. ಶೈಕ್ಷಣಿಕ ಧನ ಸಹ ಕಡಿತ ಮಾಡುವ ಸರ್ಕಾರದ ನೀತಿಗೆ ಧಿಕ್ಕಾರ. ವ್ಯವಸ್ಥೆ ಜಾರಿಯಾಗಲೇಬೇಕು. ಕಟ್ಟಡ ಕಾರ್ಮಿಕರ ಹಮಾಲಿ ಕಾರ್ಮಿಕರ ಬೇಡಿಕೆಗಾಗಿ ಒತ್ತಾಯಿಸಿ ಸಂಸದರ ಕಾರ್ಯಾಲಯ ಧರಣಿ. ಮಾನ್ಯರೇ, ರಾಜ್ಯದ ದುಡಿಯುವ ಜನರ ಮೇಲೆ ಕೇಂದ್ರ ಸರ್ಕಾರ ಜಾರಿ ಮಾಡುತ್ತಿರುವ ನೀತಿಗಳು ಜೀವನ ಸಮಸ್ಯೆಗಳು ರಾಜಕೀಯ ಪ್ರಶ್ನೆಯಾಗಿ ಬದಲಾಯಿಸಿವೆ. ಹೀಗಾಗಿ ಕಳೆದ 9 ವರ್ಷಗಳಿಂದ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ನೀತಿಗಳು ಕೋಟ್ಯಾಂತರ ಜನರ ದೈನಂದಿನ ಬದುಕಿನ ಮೇಲೆ ದುಷ್ಪರಿಣಾಮ ಬೀರಿವೆ. ಈ ಹಿನ್ನೆಲೆಯಲ್ಲಿ ಕಾರ್ಮಿಕ ವಿರೋಧಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ನೀತಿ ವಿರುದ್ಧ ಜನವರಿ 23ರಿಂದ 25, 2024ರವರೆಗೆ ರಾಜ್ಯದ ಎಲ್ಲ ಸಂಸದರ ಮನೆಗಳ ಮುಂದೆ ವಿವಿಧ ವಿಭಾಗದ ಕಾರ್ಮಿಕರು ಸಂಸದರ ಕಚೇರಿ ಚಲೋ ಕಾರ್ಯಕ್ರಮ ಮೂಲಕ ಬೃಹತ್ ರ್ಯಾಲಿ ಮತ್ತು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಹೋರಾಟದ ಭಾಗವಾಗಿ ತಮ್ಮ ಕಾರ್ಯಾಲಯದ ಮುಂದೆ ಸಿಐಟಿ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಕಟ್ಟಡ ಕಾರ್ಮಿಕರು ಮತ್ತು ಹಮಾಲಿ ಕಾರ್ಮಿಕರ ರ್ಯಾಲಿ ಮತ್ತು ಧರಣಿ ನಡೆಸಿ ಅವರ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ತಾವುಗಳು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಲು ಸಿಐಟಿ ರಾಯಚೂರು ಜಿಲ್ಲಾ ಸಮಿತಿ ತಮ್ಮನ್ನು ಒತ್ತಾಯಿಸಿದೆ. ದೇಶದ ಎಲ್ಲಾ ಅಸಂಘಟಿತ ಕಾರ್ಮಿಕರ ಕಲ್ಯಾಣಕ್ಕಾಗಿ ರಚಿಸಲಾಗಿರುವ ಸಾಮಾಜಿಕ ಭದ್ರತಾ ಮಂಡಳಿಯನ್ನು ಬಲಪಡಿಸಿ ವಾರ್ಷಿಕ ನಿವ್ವಳ ಆದಾಯದ 3% ಅನುದಾನ ಅಂದರೆ 3 ಲಕ್ಷ ಕೋಟಿ ಹಣವನ್ನು ಅಸಂಘಟಿತ ಕಾರ್ಮಿಕರ ಕಾರ್ಯಕ್ರಮಗಳಿಗೆ ಘೋಷಿಸಬೇಕು. ಈ ಶ್ರಮ ಯೋಜನೆಯಲ್ಲಿ ಗುರುತಿನ ಚೀಟಿ ಪಡೆದಿರುವ ಕಟ್ಟಡ ಹಮಾಲಿ ಸೇರಿದಂತೆ ಎಲ್ಲ ಅಸಂಘಟಿತ ಕಾರ್ಮಿಕರು ಹಾಗೂ ಅವರ ಪ್ರತಿಭಟನೆಯಲ್ಲಿ ಸಂಘಟನೆ ಪ್ರಧಾನ ಕಾರ್ಯದರ್ಶಿ ಡಿಎಸ್ ಶರಣಬಸವ, ಕೆಜಿ ವೀರೇಶ್, ಶಬ್ಬೀರ್, ರುದ್ರಪ್ಪ ನಾಯಕ್, ಅನ್ವರ್ ಪಾಷಾ, ಯೂಸುಫ್ ಸಾಬ್, ನಿಂಗಪ್ಪ ಮೀರಾಪುರ್, ವೆಂಕಟೇಶ್, ವೀರೇಶ್, ಎಂಕಪ್ಪ ಮರಿಸ್ವಾಮಿ, ರಾಮಣ್ಣ ಸೇರಿದಂತೆ ಅನೇಕರಿದ್ದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ಸಮೀಪಿಸುತ್ತಿದ್ದರೂ ಛಲವಾದಿ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಒದಗಿಸುವಲ್ಲಿ ಸರ್ಕಾರ ನಿರ್ಲಕ್ಷ್ಯ ತಾಳಿದೆ ಎಂದು ಜಿಲ್ಲಾ ಛಲವಾದಿ ಮಹಾಸಭಾ ಅಧ್ಯಕ್ಷ ಶಿವರಾಜ್ ಜಾನೇಕಲ್ ಆರೋಪಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ಸಮೀಪಿಸುತ್ತಿದ್ದರೂ ಛಲವಾದಿ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಒದಗಿಸುವಲ್ಲಿ ಸರ್ಕಾರ ನಿರ್ಲಕ್ಷ್ಯ ತಾಳಿದೆ ಎಂದು ಜಿಲ್ಲಾ ಛಲವಾದಿ ಮಹಾಸಭಾ ಅಧ್ಯಕ್ಷ ಶಿವರಾಜ್ ಜಾನೇಕಲ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯಲ್ಲಿ ನಿಗಮ ಮಂಡಳಿ, ಭೂ ನ್ಯಾಯ ಮಂಡಳಿ ಹಾಗೂ ಜಿಲ್ಲಾ ತಾಲೂಕು ಕೆಡಿಪಿ ಸಭೆಗಳಿಗೆ ನಾಮನಿರ್ದೇಶನ ನಡೆದಿದ್ದು ಛಲವಾದಿ ಸಮುದಾಯಕ್ಕೆ ನ್ಯಾಯ ಒದಗಿಸಿಲ್ಲ. ಗ್ರಾಮೀಣ ವಿಧಾನಸಭೆ ಸೇರಿ ಅನೇಕ ತಾಲೂಕುಗಳಲ್ಲಿ ಛಲವಾದಿ ಸಮುದಾಯದವರಿಗೆ ಅವಕಾಶ ನೀಡಿಲ್ಲ. ಚುನಾವಣೆಯಲ್ಲಿ ಛಲವಾದಿ ಸಮುದಾಯ ಜನರು ಕಾಂಗ್ರೆಸ್ ಬೆಂಬಲಿಸಿದ್ದಾರೆ. ಪಕ್ಷಕ್ಕಾಗಿ ದುಡಿದ ಛಲವಾದಿ ಸಮುದಾಯ ಕಾರ್ಯಕರ್ತರನ್ನು ಜಿಲ್ಲಾ, ತಾಲೂಕು, ರಾಜ್ಯ ಮಟ್ಟದ ನಿಗಮ ಮಂಡಳಿಗಳಿಗೆ ಸದಸ್ಯರನ್ನಾಗಿ ನೇಮಿಸುವ ಮೂಲಕ ರಾಜಕೀಯ ಪ್ರಾತಿನಿಧ್ಯ ಒದಗಿಸಬೇಕೆಂದರು. ನಮ್ಮ ಸಮಾಜದ ಕಾಂಗ್ರೆಸ್ ಪಕ್ಷದಲ್ಲಿರತಕ್ಕಂಥ ಬಹುದೊಡ್ಡ ಸಮಾಜವಿದ್ದು ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರ ಹೊಂದಿರತಕ್ಕಂಥ ಜಿಲ್ಲೆಯಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ಸಮಾಜದ ಹಿರಿಯರು ಮತ್ತು ಯುವಕರು ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಉಳಿದಂಥವರಿಗೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಸುಮಾರು 6 ತಿಂಗಳು ಆಯಿತು. ಅದರಲ್ಲಿ ನಮ್ಮವರಿಗೆ ರಾಜ್ಯ ಮಟ್ಟದ ನಿಗಮ ಮಂಡಳಿಗಳು ಸಾಮಾಜಿಕವಾಗಿ ನಮಗೆ ಕೊಡಬೇಕಂತ ರಾಯಚೂರು ಜಿಲ್ಲೆಯ ಕಾಂಗ್ರೆಸ್ ಪ್ರದೇಶ ಅಧ್ಯಕ್ಷರಿಗೂ ಮತ್ತು ಶಾಸಕರಿಗೂ ನಾವು ಒತ್ತಾಯವನ್ನು ನಮ್ಮ ಸಮಾಜ ಕಡೆಯಿಂದ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಎಲ್ಲ ವಿಧಾನಸಭಾ ಕ್ಷೇತ್ರದ ನಾಮನಿರ್ದೇಶಕರು ಈಗಾಗಲೇ ಗ್ರಾಮೀಣ ಕ್ಷೇತ್ರದ ನಾಮನಿರ್ದೇಶಕರನ್ನ ತಾಲೂಕು ಮಟ್ಟದ ಕೆಡಿಪಿ ಸದಸ್ಯರನ್ನಾಗಿ ಆಯ್ಕೆಯಾಗಿದ್ದಾರೆ. ಜಿಲ್ಲಾ ಕೆಡಿಪಿ ಸದಸ್ಯರು, ಭೂನ್ಯಾಯ ಮಂಡಳಿ ಸದಸ್ಯರು, ಅದರಲ್ಲಿ ನಮಗ ಸಾಮಾಜಿಕವಾಗಿ ನ್ಯಾಯ ಸಿಕ್ಕಿಲ್ಲ ಅಂತ ನಮ್ಮ ಅನಿಸಿಕೆ. ಗ್ರಾಮೀಣ ಪ್ರದೇಶದ ಅಧ್ಯಕ್ಷರಿಗೂ ಮತ್ತು ಅಲ್ಲಿರ್ತಕ್ಕಂಥ ಶಾಸಕರಿಗೆ ನಮ್ಮ ಮನವಿ, ಇವತ್ತು ನಮ್ಮ ಸಮಾಜ ಸುಮಾರು ವರ್ಷಗಳಿಂದ ನಿಮ್ಮನ್ನ ಕೈ ಹಿಡುತ್ತಾ ಬಂದಿದೆ, ನಿಮ್ಮಿಂದ ಇದ್ದಾರೆ, ಅಂಥವರಿಗೆ ನೀವು ಹುಡುಕಿ ನೀವು ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಸುಮಾರು 16 ಜನನ ನಾಮನಿರ್ದೇಶಕರನ್ನಾಗಿ ನೀವು ಆಯ್ಕೆ ಮಾಡಿದ್ದೀರಿ. ಅದರಲ್ಲಿ ನಮ್ಗೆ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ.
ಅದರ ಸಲುವಾಗಿ ಯಾರು ಇಲ್ಲ, ಗ್ರಾಮೀಣ ಕ್ಷೇತ್ರ ಈಗ ಗೊತ್ತಿಲ್ಲ. ಸಾಮಾಜಿಕ ನ್ಯಾಯ ಬೇಕು ನಮ್ಗೆ. ಏನಂತಂದ್ರೆ ನಾವು ಸಹ ಆ ಪಕ್ಷಕ್ಕೆ ನಮ್ಮ ಸಮಾಜದವರು ಸುಮಾರು ವರ್ಷಗಳ ನಾನು ಹಿಂದೆ ಕೇಳದೆ ಇದ್ದಂಗೆ ನಾವು ಮತದಾನ ಮಾಡ್ಕೊಂತ ಬಂದೀವಿ. ಅದು ನಮ್ಮ ಮಕ್ಕಳು ಕೇಳೋದು, ಅವರು ಕೊಟ್ಟಿದ್ರೆ ನಾವು ಇಲ್ಲಿ ಬಂದು ನಾವು ಪ್ರಶ್ನೆ ಮಾಡುವಂತ ಅವಶ್ಯಕತೆ ಬರ್ತಿದ್ವಿ. ಈ ಸಂದರ್ಭದಲ್ಲಿ ಮಹಾಸಭಾದ ಕಾರ್ಯದರ್ಶಿ ಎಂ ಮಾರೆಪ್ಪ, ತಮ್ಮಣ್ಣ, ಬಿಕೆ ಬಾಬು, ಶ್ರೀನಿವಾಸ್ ಉಪಸ್ಥಿತರಿದ್ದರು. ಭೂ ಮಂಜೂರಾತಿ ಸಮಿತಿಯನ್ನು ರಚಿಸಬೇಕು ಹಾಗೂ ಹಕ್ಕುಪತ್ರ ವಿತರಿಸಬೇಕು ಎಂದು ಆಗ್ರಹಿಸಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ವತಿಯಿಂದ ಪ್ರತಿಭಟನೆ ಮೆರವಣಿಗೆ ನಡೆಸಿದರು. ಭೂ ಮಂಜೂರಾತಿ ಸಮಿತಿಯನ್ನು ರಚಿಸಬೇಕು ಹಾಗೂ ಹಕ್ಕುಪತ್ರ ವಿತರಿಸಬೇಕು ಎಂದು ಆಗ್ರಹಿಸಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ವತಿಯಿಂದ ಪ್ರತಿಭಟನೆ ಮೆರವಣಿಗೆ ನಡೆಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾವಣೆಗೊಂಡು ತಹಸೀಲ್ದಾರ್ ಕಚೇರಿವರೆಗೆ ಮೆರವಣಿಗೆ ನಡೆಸಿದರು. ಮೆರವಣಿಗೆಯುದ್ದಕ್ಕೂ ಘೋಷಣೆ ಹಾಕಿ ಭೂ ಮಂಜೂರಾತಿ ಸಮಿತಿ ಹಾಗೂ ಹಕ್ಕುಪತ್ರ ವಿತರಣೆ ಮಾಡಬೇಕೆಂದು ಘೋಷಣೆ ಹಾಕಿದರು. ರಾಯಚೂರು ತಾಲೂಕಿನ ಜಂಬಲ್ದಿನ್ನಿ, ಅರ್ಶಿಗೇರ, ಸಿಂಗನೂಡಿ, ಯಾಪಲ್ದಿನ್ನಿ, ಚಂದ್ರಬಂಡ, ಪಲವಲದೊಡ್ಡಿ, ವಡ್ಡೆಪಲ್ಲಿ, ಮಿಡಗಲದಿನ್ನಿ, ಗಂಗಾವರ, ಗೋನ್ವಾರ, ಬುಡದಿನ್ನಿ, ಗುಂಡ್ರವೇಲಿ, ಗದಾರ್ ಇನ್ನಿತರ ಭಾಗಗಳಲ್ಲಿ ಹಲವಾರು ವರ್ಷಗಳಿಂದ ಸರ್ಕಾರಿ ಭೂಮಿ ಗೈರಾಣಿ, ಖಾರಿದ್ ಖಾತಾ, ಅರಣ್ಯ ಭೂಮಿ, ಗೋಮಾಳ, ಹುಲ್ಲುಬಾನಿ ಇನ್ನಿತರ ಸಾಗುವಳಿ ಮಾಡುತ್ತಿದ್ದು, ಸಾಗುವಳಿ ಮಾಡುವಂತಹ ರೈತರಿಗೆ ಹಕ್ಕುಪತ್ರ ನೀಡಬೇಕೆಂದು ಒತ್ತಾಯಿಸಿದರು. ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ವಿವಿಧ ಕಾರಣಗಳಿಗಾಗಿ ಕೈಗಾರಿಕೆಗಳ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿಯಾಗದೇ ಇದ್ದುದರಿಂದ ಯಾವುದೇ ಕೆಲಸವಿಲ್ಲದೆ ಬದುಕಲು ಬೇರೆ ದಾರಿ ಕಾಣದೆ ಜೀವನ ನಿರ್ವಹಣೆಗೆ ಅನಿವಾರ್ಯವಾಗಿ ಹಲವು ದಶಕಗಳಿಂದಲೂ ಕಂದಾಯ ಆಗುವ ಅರಣ್ಯ ಅಂಚಿನ ಜಮೀನಿನಲ್ಲಿ ಸಾಗುವಳಿ ಮಾಡುತ್ತಿರುವುದು ಗಮನದಲ್ಲಿದೆ. ಶಾಸನಬದ್ಧವಾಗಿ ಭೂಮಿಯ ಹಕ್ಕು ದೊರೆಯದೇ ಇರುವುದರಿಂದ ಬಗರ್ ಹುಕುಂ ಸಾಗುವಳಿದಾರರು ಸಮಾಜದಲ್ಲಿನ ಇತರೆ ಜನರಂತೆ ನಿಶ್ಚಿತ ಬದುಕು ರೂಪಿಸಿಕೊಳ್ಳಲಾಗದ ದಶಕಗಳಿಂದ ತೀವ್ರ ಮಾನಸಿಕ ತೊಳಲಾಟದಲ್ಲಿ ಜರ್ಜರಿತರಾಗಿದ್ದಾರೆ. ಅಲ್ಲದೆ ಅವರ ಕುಟುಂಬ ಹಾಗೂ ಮಕ್ಕಳ ಭವಿಷ್ಯವು ತೀವ್ರ ಅಭದ್ರತೆಯಿಂದ ಕೂಡಿದೆ ಎಂದರು. ಬಹುತೇಕ ಸಾಗುವಳಿದಾರರು ಅನಕ್ಷರಸ್ಥರಾಗಿದ್ದು ಕೃಷಿಯ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿದ್ದಾರೆ. ಸಹಜವಾಗಿ ಇವರಿಗೆ ಕೃಷಿ ಬೆಳೆ ಸಾಲ, ಕೃಷಿ ಪರಿಕರಗಳ ಮೇಲಿನ ಸಾಲ ಹಾಗೂ ಇನ್ನಿತರ ಜೀವನಕ್ಕಾಗಿ ಸಹಕಾರಿ ಹಾಗೂ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಯಾವುದೇ ರೀತಿಯ ಅಲ್ಪಾವಧಿ ಸಾಲವು ದೊರೆಯದೆ ಕಾರಣ ಬಹುತೇಕ ಬಡ ರೈತ ಕೃಷಿ ಕಾರ್ಮಿಕರು ಬೇರೆ ದಾರಿ ಇಲ್ಲದೆ ಕೈ ಸಾಲಕ್ಕೆ ಮೊರೆ ಹೋಗಿ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೆಲವೊಮ್ಮೆ ಇಂಥ ಪರಿಸ್ಥಿತಿ ಅವರನ್ನು ಆತ್ಮಹತ್ಯೆಯಂತಹ ದಾರುಣ ಕೃತ್ಯಕ್ಕೆ ಮೊರೆ ಹೋಗುವಂತೆ ಮಾಡಿದೆ. ಕೂಡಲೇ ತಹಸೀಲ್ದಾರರು ಭೂ ಮಂಜೂರಾತಿ ಸಮಿತಿಯನ್ನು ರಚಿಸಿ ಹಕ್ಕುಪತ್ರ ವಿಸ್ತರಿಸಬೇಕೆಂದು ಮನವಿ ಮಾಡಿದರು. ಭೂಮಿ ಮಂಜೂರಾತಿ ಸಮಿತಿಯನ್ನು ರಚಿಸಿ ಜಂಬಲದಿನ್ನಿ ಸರ್ವೆ ನಂಬರ್ 138, ಅರ್ಶಿಗೇರ ಸರ್ವೆ ನಂಬರ್ 437, 162 ಬಾರ್ ಸಿ, ಸಿಂಗನೂಡಿ ಗ್ರಾಮದ ಸರ್ವೆ ನಂಬರ್ 434, 134, 422, ಯಾಪಲ್ದಿನ್ನಿ, ಚಂದ್ರಬಂಡ, ಪಲವಲದೊಡ್ಡಿ, ವಡ್ಡೆಪಲ್ಲಿ ಸರ್ವೆ ನಂಬರ್ 7, ಮಿಡಗಲದಿನ್ನಿ ಸರ್ವೆ ನಂಬರ್ 57, ಗಂಗಾವರ ಸರ್ವೆ ನಂಬರ್ 28, ಗೋನಾವರ ಸರ್ವೆ ನಂಬರ್ 25, ಬುಡದಿನ್ನಿ ಸರ್ವೆ ನಂಬರ್ 45, ಗುಂಡ್ರವೇಲಿ ಸರ್ವೆ ನಂಬರ್ 50, ಗದಾರ್ ಸರ್ವೆ ನಂಬರ್ 207 ಇನ್ನಿತರ ಹಳ್ಳಿಗಳಿಗೆ ಹಕ್ಕುಪತ್ರ ನೀಡಬೇಕೆಂದು ಒತ್ತಾಯಿಸಿದರು. ಹಾಗೂ ಅರಣ್ಯದಂಚಿನ ಜಮೀನಿನಲ್ಲಿ ಸಾಗುವಳಿ ಮಾಡುತ್ತಿರುವುದು ಗಮನದಲ್ಲಿದೆ. ಶಾಸನಬದ್ಧವಾಗಿ ಭೂಮಿ ಹಕ್ಕು ದೊರೆಯದೇ ಇರುವುದರಿಂದ ಬಗರ್ ಹುಕುಂ ಸಾಗುವಳಿದಾರರು ಸಮಾಜದಲ್ಲಿ ಇತರೆ ಜನರಂತೆ ನಿಶ್ಚಿತ ಬದುಕು ರೂಪಿಸಿಕೊಳ್ಳಲಾಗದೆ ದಶಕಗಳಿಂದ ತೀವ್ರ ಮಾನಸಿಕ ತೊಳಲಾಟದಲ್ಲಿದ್ದು ಜರ್ಜರಿತರಾಗಿದ್ದಾರೆ. ಅಲ್ಲದೆ ಅವರ ಕುಟುಂಬ ಹಾಗೂ ಮಕ್ಕಳ ಭವಿಷ್ಯ ತೀವ್ರ ಅಭದ್ರತೆಯಿಂದ ಕೂಡಿದೆ. ಬಹುತೇಕ ಸಾಗುವಳಿದಾರರು ಅನಕ್ಷರಸ್ಥರಾಗಿದ್ದು ಕೃಷಿಯ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿದ್ದಾರೆ. ಸಹಜವಾಗಿ ಇವರಿಗೆ ಕೃಷಿ ಬೆಳೆ ಸಾಲ, ಕೃಷಿ ಪರಿಕರಗಳ ಮೇಲಿನ ಸಾಲ ಹಾಗೂ ಇನ್ನಿತರ ಜೀವನಕ್ಕಾಗಿ ಸಹಕಾರಿ ಹಾಗೂ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಯಾವುದೇ ರೀತಿ ಅಲ್ಪಾವಧಿ ಸಾಲವೂ ದೊರೆಯದ ಕಾರಣ ಬಹುತೇಕ ಬಡ ರೈತ ಕೃಷಿ ಕಾರ್ಮಿಕರು ಬೇರೆ ದಾರಿ ಇಲ್ಲದೆ ಕೈ ಸಾಲದ ಮೊರೆ ಹೋಗಿ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೆಲವೊಮ್ಮೆ ಇಂತಹ ಪರಿಸ್ಥಿತಿ ಅವರನ್ನು ಆತ್ಮಹತ್ಯೆಯಂತಹ ಪುರಾಣ ಕೃತ್ಯಕ್ಕೆ ಮೊರೆ ಹೋಗುವಂತೆ ಮಾಡಿರುವುದು ಅತ್ಯಂತ ವಿಷಾದನೀಯ ಸಂಗತಿಯಾಗಿದೆ. ಈ ಸಂದರ್ಭದಲ್ಲಿ ಅಧ್ಯಕ್ಷ ಜಮಾಲುದ್ದೀನ್, ಕಾರ್ಯದರ್ಶಿ ಮಲ್ಲನಗೌಡ ಅಂಚಸುಗೂರು, ನರಸಿಂಹಲು ಜಂಬಲದಿನ್ನಿ, ಜಾನು ಸಿಂಗನೂಡಿ, ದೊಡ್ಡ ಆಂಜನೇಯ ಅರಸಿಗೇರ, ರಂಗಸ್ವಾಮಿ, ದೇವೇಂದ್ರ ವಡ್ಡೆಪಲ್ಲಿ, ನರಸಪ್ಪ ಯಾಪಲದಿನ್ನಿ, ನಾಗರಾಜ್, ಕಾಜಪ್ಪ, ಚಂದ್ರಪ್ಪ, ಸುರೇಶ್, ನರಸಿಂಹಲು ಸೇರಿದಂತೆ ಅನೇಕರು ಭಾಗವಹಿಸಿದರು. ಸರ್ವಧರ್ಮಗಳ ಸಂಕೇತವಾದ ಯರ್ಗೇರ ಗ್ರಾಮದಲ್ಲಿ ಹಜರತ್ ಬಡೇಸಾಬ್ ಉರುಸ್ ಕಾರ್ಯಕ್ರಮಕ್ಕೆ ರಾಯಚೂರು ಗ್ರಾಮೀಣ ಕ್ಷೇತ್ರದ ಜನಪ್ರಿಯ ಶಾಸಕರು ಬಸನಗೌಡ ದದ್ದಲ್ ಅವರು ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆಯಲಾಯಿತು. ಸರ್ವಧರ್ಮಗಳ ಸಂಕೇತವಾದ ಯರ್ಗೇರ ಗ್ರಾಮದಲ್ಲಿ ಹಜರತ್ ಬಡೇಸಾಬ್ ಉರುಸ್ ಕಾರ್ಯಕ್ರಮಕ್ಕೆ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರಾದ ಬಸನಗೌಡ ದದ್ದಲ್ ಅವರು ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು.
ಈ ಸಂದರ್ಭದಲ್ಲಿ ಊರಿನ ಹಿರಿಯ ಮುಖಂಡರುಗಳು, ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರು, ಗ್ರಾಮ ಪಂಚಾಯತ್ ಸದಸ್ಯರುಗಳು, ಗ್ರಾಮಸ್ಥರು, ಭಕ್ತಾದಿಗಳು ಉಪಸ್ಥಿತರಿದ್ದರು. ಇಂದು ನಗರದ ಪ್ರತಿಷ್ಠಿತ ತಾರಾನಾಥ ಶಿಕ್ಷಣ ಸಂಸ್ಥೆಯ ಎಸ್ಎಸ್ಆರ್ಜಿ ಮಹಿಳಾ ಮಹಾವಿದ್ಯಾಲಯ ರಾಯಚೂರಿನಲ್ಲಿ ಯೂತ್ ರೆಡ್ ಕ್ರಾಸ್ ಓರಿಯೆಂಟೇಷನ್ ಪ್ರೋಗ್ರಾಂ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ವಿಜಯಕುಮಾರ್ ಪಾಟೀಲ್ ಶಾವಂತಗೇರ, ಚೇರ್ಮನ್, ಕರ್ನಾಟಕ ರಾಜ್ಯ ಶಾಖೆ, ಇವರು ವಿದ್ಯಾರ್ಥಿಗಳಿಗೆ ಪೌಷ್ಟಿಕತೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಪ್ರಥಮ ಚಿಕಿತ್ಸೆ ಮತ್ತು ಇನ್ನಿತರ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿ, ಇನ್ನು ಮುಂಬರುವ ದಿನಗಳಲ್ಲಿ ಎಲ್ಲಾ ಕಾರ್ಯಕ್ರಮಗಳನ್ನು ರಾಜ್ಯದ ಎಲ್ಲಾ ಕಾಲೇಜುಗಳಲ್ಲಿ ಅನುಷ್ಠಾನ ಮಾಡಲಾಗುವುದು ಎಂದು ತಿಳಿಸಿದರು. ವಿದ್ಯಾರ್ಥಿನಿಯರು ತಮ್ಮನ್ನು ರೆಡ್ ಕ್ರಾಸ್ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕು ಎಂದು ಹೇಳಿದರು. ನಿಮ್ ಕಾಲೇಜಲ್ಲಿ ಉಚಿತವಾಗಿ ನಾವು ಫಸ್ಟ್ ಏಡ್ ತರಬೇತಿ ಶಿಬಿರವನ್ನು ಕೊಡ್ತೀವಿ. ಅದನ್ನ ತಾವು ಯಾವಾಗ ಹೇಳ್ತೀರಾ ಆ ಕಾರ್ಯಕ್ರಮ ನಮ್ಮ ನ್ಯಾಷನಲ್ ತರಬೇತಿದಾರರು ಬರ್ತಾರೆ, ಡಾಕ್ಟರ್ಗಳು ಆರ್ಥೋಪೆಡಿಕ್ ಬಂದು ವಿತ್ ಮ್ಯಾಗ್ನಿಕ್. ಇವತ್ತು ನಾಳೆ ಅಟೆಂಡೆನ್ಸ್ ಬಹಳ ಆಗ್ತಾ ಇದೆ, ಹಾಗಾಗಿ ಶೀಘ್ರ ಮನೆಯಲ್ಲಿ ಇದ್ದಾಗ ಯಾವ ರೀತಿ ಹಾರ್ಟ್ ಅನ್ನು ಪ್ರೆಸ್ ಮಾಡಬೇಕು ಎಂಬುದನ್ನು ಮಾಹಿತಿ ಕೊಡ್ತೀವಿ. ಹಲವಾರು ವಿಚಾರಗಳನ್ನು ಫಸ್ಟ್ ಏಡ್ ತರಬೇತಿಯಲ್ಲಿ ಮಾಹಿತಿ ಕೊಡ್ತೀವಿ. ಅದನ್ನು ಸದುಪಯೋಗ ಪಡ್ಕೊಂಡ್ರೆ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡುತ್ತೀನಿ. ನಾವು ಯಾವಾಗ ಹೇಳ್ತೀವಿ ಅವಾಗ ನಮ್ಮ ಮಾತಾವರಣ ಕಾಂಟ್ಯಾಕ್ಟ್ ಮಾಡಿದ್ರೆ ರವಿ ಸರ್ ಇದ್ದಾರೆ, ನಾವು ಒಂದು ತರಬೇತಿ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಇವಾಗ ತ್ರಿವೇಣಿ ಮೇಡಮ್ ಪ್ರಾಸ್ತಾವಿಕವಾಗಿ ಮಾತಾಡಬೇಕಾದ್ರೆ ಹೇಳಿದರು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದ್ರೆ ಒಂದು ನಮ್ಗೆ ಒಂದು 5-6 years ಬ್ಯಾಕ್ ಫ್ಲಡ್ ಬಂತು. ಫ್ಲಡ್ ಬಂದಾಗ ಜನರು ಊರಲ್ಲೆಲ್ಲ ನೀರು ಬಂತು. ನೀರು ಬಂದಾಗ ಏನ್ ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು ಅವರೆಲ್ಲ? ಅವಾಗ ಆ ರೀತಿಯಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಮಹತ್ವವಾದ ಕೆಲಸ ಮಾಡುತ್ತೆ. ನಮ್ಮ ಹತ್ರ ಶಾಮಿಯನ್ಸ್ ಇರುತ್ತೆ, ಟೆಂಪರರಿ ಶೆಡ್ ಅನ್ನು ಕ್ರಿಯೇಟ್ ಮಾಡ್ತೀವಿ, ನಾವೇ ಶಾಮಿಯನ್ ಹೊಡಿತೀವಿ. ಅಲ್ಲಿ ಡಾಕ್ಟರ್ ಎಂ ರವಿ ಸಹ ಪ್ರಾಧ್ಯಾಪಕರು ಮಾತನಾಡಿ, ಪ್ರಪಂಚದಲ್ಲಿ ನಿಸ್ವಾರ್ಥ ಸೇವಾ ಮನೋಭಾವದಿಂದ ಕಾರ್ಯನಿರ್ವಹಿಸುತ್ತಿರುವ ಒಂದೇ ಒಂದು ಸಂಸ್ಥೆ ರೆಡ್ ಕ್ರಾಸ್. ಮಾನವೀಯತೆ ತತ್ವಗಳನ್ನು ಆಧರಿಸಿ ಇದು ಕಾರ್ಯನಿರ್ವಹಿಸುತ್ತಿದೆ ಎಂದರು. ಯೂತ್ ರೆಡ್ ಕ್ರಾಸ್ ಚಟುವಟಿಕೆಗಳಿಗೆ ಈ ಓರಿಯೆಂಟೇಷನ್ ಕೋರ್ಸ್ ತುಂಬಾ ಸಹಕಾರಿಯಾಗಿರುತ್ತದೆ. ಇದರಲ್ಲಿ ಮಾಡಬೇಕಾದಂತಹ ಪ್ರತಿಯೊಂದು ಕಾರ್ಯ ಚಟುವಟಿಕೆಗಳಲ್ಲಿ ಯಾವ ರೀತಿ ನಿಭಾಯಿಸುವುದು ಎಂದು ಈ ಪ್ರೋಗ್ರಾಂ ಬಗ್ಗೆ ಮಾಹಿತಿ ನೀಡಿದರು. ಯೂತ್ ರೆಡ್ ಕ್ರಾಸ್ ಆಫೀಸರ್ ಕೈಗೊಳ್ಳತಕ್ಕಂತಹ ತರಬೇತಿಗಳು, ಕಾರ್ಯಕ್ರಮಗಳು ಮತ್ತು ಕಾಲೇಜಿನಲ್ಲಿ ನಡೆಯಬೇಕಾದಂತಹ ವಿವಿಧ ಚಟುವಟಿಕೆಗಳ ಬಗ್ಗೆ ತಿಳಿಸಿದರು. ರಕ್ತ ಗುಂಪು ಪರೀಕ್ಷೆ ಹಾಗೂ ರಕ್ತದಾನಗಳ ಮಹತ್ವ ತಿಳಿಸಿಕೊಟ್ಟರು. ಯುವ ಶಕ್ತಿ ರೆಡ್ ಕ್ರಾಸ್ ಚಟುವಟಿಕೆಗಳಲ್ಲಿ ಸಾರ್ಥಕತೆ ಕಂಡುಕೊಳ್ಳಬೇಕು ಎಂದು ಕರೆ ಕೊಟ್ಟರು. ಕಾಲೇಜಿನ ಪ್ರಾಂಶುಪಾಲರಾದ ಅಮರೇಶ್ ಗೌಡ ಮಾತನಾಡಿ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಯೂತ್ ರೆಡ್ ಕ್ರಾಸ್ ಘಟಕವು ಸೇವಾ ಮನೋಭಾವ ಉಳ್ಳಂತ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಈ ಸಂಸ್ಥೆಯ ಕಾರ್ಯದಲ್ಲಿ ಹಲವಾರು ಕಾಲೇಜುಗಳು, ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು ಕಾರ್ಯನಿರ್ವಹಿಸಿದರೆ ನಮ್ಮ ದೇಶಕ್ಕೆ ತುಂಬಾ ಸಹಾಯವಾಗುತ್ತದೆ ಎಂದು ಹೇಳಿದರು. ಇಷ್ಟು ಒಂದು ಅಂತ ಕಂಡೀಷನ್ ಅಲ್ಲಿ ಯಾವತ್ತೇ ಆಗಲಿ ಭಾರತೀಯ ರೆಡ್ ಕ್ರಾಸ್ ಒಂದು ಪ್ರಮುಖ ಪಾತ್ರ ವಹಿಸಿರುತ್ತದೆ. ಅವರಿಗೆ ಫುಡ್ ಕಿಟ್ಸ್ ಆಗಿರ್ಬೋದು, ಅವ್ರಿಗೆ ಬೇಕಾಗಿರೋ ಹೈಜೀನ್ ಕಿಟ್ಸ್ ಆಗಿರ್ಬೋದು, ಮತ್ತಿತರೆ ಎಲ್ಲಾ ಸಾಮಗ್ರಿಗಳನ್ನು ಒದಗಿಸಿರೋದು. ಈಗ ಸರ್ ಹೇಳಿದ್ರು, ಕೊರೋನಾದಲ್ಲಿ ಎಲ್ಲರೂ ಹೆದರ್ಕೊಂಡು ಮನೆ ಕೂತಾಗ ನಾವೆಲ್ಲ ಜಾಕೆಟ್ ಹಾಕೊಂಡು ಇದರಲ್ಲಿ ಸಾಯಿಬಾಬಾ ಟೆಂಪಲ್ ಅಲ್ಲಿ ಪೊಲೀಸರಿಗೂ ಹಣ್ಣು ಹಂಪಲಾಗಿರ್ಬೋದು, ನೀರಾಗಿರ್ಬೋದು, ಪೊಲೀಸರಿಗೆ ಯಾರು ಕೇಳ್ತಾರೆ? TND ಇರಲ್ಲ, ಯಾರು ಆಚೆ ಬರಲ್ಲ. ಆಮೇಲೆ ಬಡಬಗ್ರು ಯಾರು ಕೂಲಿ ಕಾರ್ಮಿಕರು ಏನಿರ್ತಾರೆ, ನಮ್ಗೇನೋ ಸ್ಯಾಲರಿ ಕೊಡ್ಬೋದು ನಮ್ಮ ಡಿಪಾರ್ಟ್ಮೆಂಟ್ ಅಥವಾ ಸರ್ಕಾರ, ಬಟ್ ಕೂಲಿ ಕಾರ್ಮಿಕರು ಪ್ರತಿದಿನ ಎಲ್ಲಿಂದ ಕೊಡ್ತಾರೆ? ಅವರಿಗೆ ಪ್ರತಿಯೊಬ್ಬರಿಗೂ ಒಂದೇ ಆದಲ್ಲಿ ಆ ಕೊರೋನಾ ಟೈಮ್ ಅಲ್ಲಿ ಏನೇನೋ ಅವರಿಗೆ ಅವಶ್ಯಕತೆ ಇಲ್ಲ ಅವೆಲ್ಲ ಮಾಡಕ್ ಪ್ರಯತ್ನ ಮಾಡಿರುತ್ತೆ. ಸೊ ಇದನ್ನ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಇವೆಲ್ಲ ಕಾರ್ಯಕ್ರಮಗಳು ನೀಟಾಗಿ ಒಂದು ಪ್ರೊಸೀಜರ್ ಓರಿಯೆಂಟೆಡ್ ಆಗ್ಬೇಕಂದ್ರೆ ನಿಮಗೆ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಒಂದು ಅವಶ್ಯಕತೆ ಇರುತ್ತೆ. ಈ ಓರಿಯೆಂಟೇಷನ್ ಪ್ರೋಗ್ರಾಮ್ ಅಲ್ಲಿ ನಾವು ಏನ್ ಹೇಳ್ಕೊಡ್ತೀವಿ, ಯಾವುದೇ ಒಂದು ಯೂತ್ ರೆಡ್ ಕ್ರಾಸ್ ಆಫೀಸರ್ ಅವರ ಒಂದು ರೆಸ್ಪಾನ್ಸಿಬಿಲಿಟೀಸ್ ಏನು, ಅವ್ರಿಗೆ ಏನ್ ಹೇಳ್ಕೊಡ್ಬೇಕು? ಮೊದಲನೇದಾಗಿ ನಮ್ಮ ಯೂತ್ ರೆಡ್ ಕ್ರಾಸ್ ನ ಹಿಸ್ಟ್ರಿ, ಯಾರು ಫೌಂಡರ್, ಯಾಕೆ ಫೌಂಡರ್, ಇದನ್ನ ಯೂತ್ ರೆಡ್ ಕ್ರಾಸ್ ಯಾಕೆ ಹುಟ್ಟಿ ಹಾಕಿದ್ರು, ಜಿನೋವಾ ಪ್ರೊಸೆಸ್ ಅಲ್ಲಿ ಯಾಕಿದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಪ್ಪಂದ ಮಾಡಿ, ಯಾಕೆ ಪ್ರತಿ ರಾಜ್ಯದಲ್ಲೂ ಯಾವುದೇ ನಿಸ್ವಾರ್ಥವಾಗಿ, ಈಗ ಯಾವುದೋ ಒಂದು ವಾರಲ್ಲಿ ಏನಾದ್ರೂ ಸೋಲ್ಜರ್ಸ್ ಸ್ವಲ್ಪ ಹತ್ರ ಆದ್ರೆ ವೋಂಡೆಡ್ ಆಗಿದ್ರೆ ಅವ್ರನ್ನ ನೆಗ್ಲೆಕ್ಟ್. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಅತಾವುಲ್ಲಾ ವಕೀಲರು, ಜಿಲ್ಲಾ ಕಾರ್ಯದರ್ಶಿ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು ಇವರು ಉಪಸ್ಥಿತರಿದ್ದರು. ಕುಮಾರಿ ತ್ರಿವೇಣಿ ಯೂತ್ ರೆಡ್ ಕ್ರಾಸ್ ಕಾರ್ಯಕ್ರಮ ಅಧಿಕಾರಿಯವರ ಪ್ರಾಸ್ತಾವಿಕ ನುಡಿದರು. ಕುಮಾರಿ ಕೆ ಶ್ವೇತಾ ಬಿ ತೃತೀಯ ಸೆಂ ಕಾರ್ಯಕ್ರಮ ನಿರೂಪಿಸಿದರು. ಕುಮಾರಿ ಸಹನಾ ಪ್ರಾರ್ಥಿಸಿದರು. ಕುಮಾರಿ ರಜಿಯಾ ಅತಿಥಿಯನ್ನು ಪರಿಚಯಿಸಿದರು. ಶ್ರೀಮತಿ ಈರಮ್ಮ ಜೆ ವಾಣಿಜ್ಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ವಂದಿಸಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಬೋಧಕ ಬೋಧಕಿಯರ ಸಿಬ್ಬಂದಿ, ರೆಡ್ ಕ್ರಾಸ್ ಸಂಸ್ಥೆಯ ಸೇವಕಿಯರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ಇಂದು ರಾಯಚೂರು ನಗರದ ಪ್ರತಿಷ್ಠಿತ ತಾರಾನಾಥ್ ಶಿಕ್ಷಣ ಸಂಸ್ಥೆಯ ಎಸ್ಎಸ್ಆರ್ಜಿ ಮಹಿಳಾ ಮಹಾವಿದ್ಯಾಲಯದಲ್ಲಿ 13ನೇ ರಾಷ್ಟ್ರೀಯ ಮತದಾನ ದಿನ ಪ್ರಯುಕ್ತ ವಿದ್ಯಾರ್ಥಿನಿಯರಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಗರದ ಪ್ರತಿಷ್ಠಿತ ತಾರಾನಾಥ ಶಿಕ್ಷಣ ಸಂಸ್ಥೆಯ ಎಸ್ಎಸ್ಆರ್ಜಿ ಮಹಿಳಾ ಮಹಾವಿದ್ಯಾಲಯದಲ್ಲಿ 13ನೇ ರಾಷ್ಟ್ರೀಯ ಮತದಾನ ದಿನ ಪ್ರಯುಕ್ತ ವಿದ್ಯಾರ್ಥಿನಿಯರಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾಲೇಜಿನ ಪ್ರಾಂಶುಪಾಲರಾದ ಅಮರೇಗೌಡ ಎಸ್ ಇವರು ಮಾತನಾಡಿ, ಮತದಾನ ಮಹತ್ವ, ಪ್ರೌಢ ಮತಾಧಿಕಾರ, ಪ್ರಜೆಗಳ ಕರ್ತವ್ಯ ಕುರಿತು ವಿದ್ಯಾರ್ಥಿಗಳಿಗೆ ವಿವರಿಸಿದರು.
ಮತದಾನ ಕೇವಲ ಹಕ್ಕಲ್ಲ, ಅದು ಪ್ರತಿಯೊಬ್ಬರ ಕರ್ತವ್ಯ ಎಂದರು. ಪ್ರಪಂಚದಲ್ಲಿ ಅತಿ ಬೃಹತ್ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಂದಿರುವ ಭಾರತ 100% ಮತ ಚಲಾವಣೆಯಲ್ಲಿ ವಿಫಲವಾಗಿದೆ. ಹಾಗಾಗಿ ಕೇಂದ್ರ ಸರ್ಕಾರ 2011ರಲ್ಲಿ 25 ಜನವರಿ ರಾಷ್ಟ್ರೀಯ ಮತದಾರ ದಿನವನ್ನಾಗಿ ಆಚರಿಸಲು ನಿರ್ಧರಿಸಿತು ಎಂದು ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಎಸ್ಎಸ್ಆರ್ಜಿ ಮಹಾವಿದ್ಯಾಲಯ ಚುನಾವಣಾ ನೋಡಲ್ ಅಧಿಕಾರಿಗಳಾದ ಕುಮಾರಿ ತ್ರಿವೇಣಿ ಹೇಳಿದರು. 2024ರ ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶ್ಯೂರ್, ಮತದಾನದಂತೆ ಏನೂ ಇಲ್ಲ, ನಾನು ಖಚಿತವಾಗಿ ಮತ ಹಾಕುತ್ತೇನೆ ಎಂಬ ಘೋಷದಿಂದ ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ವಿದ್ಯಾರ್ಥಿನಿಯರು ಕಡ್ಡಾಯವಾಗಿ ಮತದಾನ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳಬೇಕು ಹಾಗೂ ತಪ್ಪದೆ ಮತ ಚಲಾಯಿಸಬೇಕು ಎಂದರು. ಮತದಾನ ದಿನದ ಪ್ರಯುಕ್ತ ಎಸ್ಎಸ್ಆರ್ಜಿ ಮಹಿಳಾ ಮಹಾವಿದ್ಯಾಲಯ ವಿದ್ಯಾರ್ಥಿಗಳಿಂದ ಮತದಾರರ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಈ ಜಾಥಾಕ್ಕೆ ಕಾಲೇಜಿನ ಪ್ರಾಂಶುಪಾಲರಾದ ಅಮರೇಗೌಡ ಎಸ್ ವಿದ್ಯುಕ್ತ ಚಾಲನೆ ನೀಡಿದರು. ಕಾಲೇಜಿನಿಂದ ಆರಂಭವಾದ ಜಾಥಾವು ಇಂದಿರಾನಗರ್, ಗೋಲ್ ಮಾರ್ಕೆಟ್, ಪಶ್ಚಿಮ ಪೊಲೀಸ್ ಠಾಣೆ, ಕಾಲೇಜಿಗೆ ಬಂದು ಸೇರಿತು. ವಿದ್ಯಾರ್ಥಿನಿಯರು ಮನೆ ಮನೆಗೆ ಭೇಟಿ ನೀಡಿ ಅರಿವು ಮೂಡಿಸಿದರು. ಈ ಜಾಥಾದಲ್ಲಿ 200ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಭಾಗವಹಿಸಿದರು. ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಜಾಥಾದಲ್ಲಿ ಭಾಗವಹಿಸಿದರು. ದೇವದುರ್ಗ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ಭಾರತ ಚುನಾವಣಾ ಆಯೋಗದ ಸ್ಥಾಪನೆ ಅಂಗವಾಗಿ ರಾಷ್ಟ್ರೀಯ ಯುವ ಮತದಾರರ ದಿನಾಚರಣೆಯನ್ನು ಆಚರಿಸಲಾಯಿತು. ದೇವದುರ್ಗ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ಭಾರತ ಚುನಾವಣೆ ಆಯೋಗದ ಸ್ಥಾಪನೆ ಅಂಗವಾಗಿ ರಾಷ್ಟ್ರೀಯ ಯುವ ಮತದಾರರ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಉದ್ಘಾಟಿಸಿ ಮಾತನಾಡಿದ ತಾಲೂಕು ದಂಡಾಧಿಕಾರಿಗಳಾದ ಚನ್ನಮಲ್ಲಪ್ಪ ಘಂಟಿ ಅವರು ಮಾತನಾಡಿ, ಯುವ ಮತದಾರರು ರಾಷ್ಟ್ರದ ಶಕ್ತಿಯಾಗಿದ್ದು ಪ್ರತಿಯೊಬ್ಬರು ಮತದಾನ ಮಾಡುವುದು ಮುಖಾಂತರ ಚುನಾವಣೆಯಲ್ಲಿ ಮತದಾರವನ್ನು ಕಡ್ಡಾಯವಾಗಿ ಚಲಾಯಿಸಬೇಕು ಹಾಗೂ ಇದೇ ಸಂದರ್ಭದಲ್ಲಿ ಯುವ ಮತದಾರರಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು. ಹಾಗೂ ರಾಷ್ಟ್ರೀಯ ಯುವ ಮತದಾರರಿಗೆ ದಿನಾಚರಣೆ ಅಂಗವಾಗಿ ದೇವದುರ್ಗ ತಾಲೂಕು ಪಂಚಾಯಿತಿ ವತಿಯಿಂದ ವಿವಿಧ ಪ್ರೌಢಶಾಲೆ ಮತ್ತು ಪದವಿ ಕಾಲೇಜುಗಳ ವಿದ್ಯಾರ್ಥಿನಿಯರಿಗೆ ಭಾಷಣ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ ಏರ್ಪಡಿಸಿ ವಿಜೇತ ಮಕ್ಕಳಿಗೆ ಪ್ರಶಸ್ತಿ ಪತ್ರ ಮತ್ತು ಬಹುಮಾನವನ್ನು ನೀಡಲಾಯಿತು. ಕಾರ್ಯಕ್ರಮದ ಉಸ್ತುವಾರಿಯನ್ನು ತಾಲೂಕು ಪಂಚಾಯಿತಿ ಮತ್ತು ಶಿಕ್ಷಣ ಇಲಾಖೆ ತಾಲೂಕು ಆಡಳಿತ ವಹಿಸಿಕೊಂಡಿತು. ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳಿಗೆ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ರಾಷ್ಟ್ರೀಯ ಯುವ ಮತದಾರರ ದಿನಾಚರಣೆಗೆ, ರಾಷ್ಟ್ರೀಯ ಯುವ ಮತದಾರರ ದಿನಾಚರಣೆಗೆ, ರಾಷ್ಟ್ರೀಯ ಯುವ ಮತದಾರರ ದಿನಾಚರಣೆಗೆ. ನಾವು ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ಮಾಡಿ ಇವತ್ತು ವೋಟರ್ ಲಿಸ್ಟ್ ಪಬ್ಲಿಷ್ ಮಾಡಿದ್ದೀವಿ. ಇದನ್ನೆಲ್ಲ ಸದುಪಯೋಗಪಡಿಸಿಕೊಂಡು ಮುಂಬರುವಂತಹ ದಿನಗಳಲ್ಲಿ ಎಲ್ಲ ಚುನಾವಣೆಗಳಲ್ಲಿ ನಮ್ಮ ಯುವ ಮತದಾರರು ಪಾಲ್ಗೊಳ್ಬೇಕಂತ ಹೇಳ್ತಾ ನನ್ನ 2 ಮಾತುಗಳು. ಈ ಸಂದರ್ಭದಲ್ಲಿ ಶಿರಸ್ತೆದಾರ ಭೀಮರಾಯ ಮೇಟಿ, ಗೋವಿಂದ್ ನಾಯಕ್, ಕಂದಾಯ ನಿರೀಕ್ಷಕರಾದ ದೇವರೆಡ್ಡಿ ಶರಣಯ್ಯ ಸ್ವಾಮಿ, ಗ್ರೇಡ್ 2 ತಹಸೀಲ್ದಾರ್ ವೆಂಕಟೇಶ್ ಕುಲಕರ್ಣಿ, ಉಮೇಶ್ ಗೌರಮ್ಮ, ಕವಿತಾ, ಸಮದ್ ಅನಿಲ್ ಕುಮಾರ್, ನಾಗರಾಜ್ ಸೋಮಕರ್ ಹಾಗೂ ಎಚ್ ಶಿವರಾಜ್ ಅಧ್ಯಕ್ಷರು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ದೇವದುರ್ಗ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದೇಶದ ಭವಿಷ್ಯ ಯುವಕರ ಕೈಯಲ್ಲಿದ್ದು ಯುವ ಮತದಾರರು ಮತದಾನ ಮಾಡಲು ಮುಂದಾದಾಗ ಮಾತ್ರ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಾರುತಿ ಎಸ್ ಬಗಾಡೆ ಅವರು ಹೇಳಿದರು. ದೇಶದ ಭವಿಷ್ಯ ಯುವಕರ ಕೈಯಲ್ಲಿ ಇದ್ದು ಯುವ ಮತದಾರರು ಮತದಾನ ಮಾಡಲು ಮುಂದಾದಾಗ ಮಾತ್ರ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಾರುತಿ ಎಸ್ ಬಗಾಡೆ ಅವರು ಹೇಳಿದರು. ಅವರು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಭಾರತ ಚುನಾವಣಾ ಆಯೋಗದಿಂದ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಮತದಾನವೆಂಬುದು ಪ್ರತಿಯೊಬ್ಬರ ವೈಯಕ್ತಿಕ ಹಕ್ಕು, ಅದನ್ನು ಕಸಿದುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ.
ಯಾವುದೇ ಆಮಿಷಗೊಳಗಾಗದೆ ಅಮೂಲ್ಯವಾದ ಮತವನ್ನು ಯೋಗ್ಯ ಅಭ್ಯರ್ಥಿಗೆ ನೀಡಬೇಕು. ಇದರಿಂದ ಸದೃಢ ರಾಷ್ಟ್ರವನ್ನು ನಿರ್ಮಾಣ ಮಾಡಬಹುದಾಗಿದೆ ಎಂದು ತಿಳಿಸಿದರು. ಮತದಾನಕ್ಕೆ ಬೆಲೆ ಕಟ್ಟಲಾಗದ ಮೌಲ್ಯವಿದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ನಾಗರಿಕರಿಗೂ ನೀಡುವ ವಿಶೇಷ ಹಕ್ಕಾಗಿದೆ. ಆದ್ದರಿಂದ ಪ್ರತಿಯೊಬ್ಬರು ಈ ಹಕ್ಕನ್ನು ಚಲಾಯಿಸಲು ಮುಂದೆ ಬರಬೇಕು ಎಂದು ತಿಳಿಸಿದರು. ಇದೇ ವೇಳೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳಾದ ಎಲ್ ಚಂದ್ರಶೇಖರ್ ನಾಯಕ್ ಅವರು ಮಾತನಾಡಿ, ಮತದಾನವು ಪ್ರತಿಯೊಬ್ಬರ ಜವಾಬ್ದಾರಿ ಮತ್ತು ಹಕ್ಕು. ಇದನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಬೇಕು ಮತ್ತು ಕಡ್ಡಾಯವಾಗಿ ಮತದಾನ ಮಾಡಬೇಕು. ಕಳೆದ ಬಾರಿ ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಮತದಾರರ ಪ್ರಮಾಣ ಹೆಚ್ಚಿಸುವಲ್ಲಿ ಅತ್ಯಂತ ಉತ್ತಮ ಕಾರ್ಯವಾಗಿದೆ ಮತ್ತು ರಾಜ್ಯದಲ್ಲಿ 4% ಮತದಾನದ ಪ್ರಮಾಣವನ್ನು ಹೆಚ್ಚಿಸಲಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮತದಾರರಲ್ಲಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಲಾಯಿತು. ಚುನಾವಣೆಯಲ್ಲಿ ಮತ್ತು ಮತದಾನ ಪ್ರಮಾಣ ಹೆಚ್ಚಿಸುವಲ್ಲಿ ಉತ್ತಮ ಕಾರ್ಯನಿರ್ವಹಿಸಿದ ಬಿಎಲ್ಒಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಮತ್ತು ರಾಷ್ಟ್ರೀಯ ಮತದಾನ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಸ್ಪರ್ಧಾತ್ಮಕ ಚಟುವಟಿಕೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ದಯಾನಂದ್ ಎಂ ಬೇಲೂರೆ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷರಾದ ರಾಹುಲ್ ತುಕಾರಾಂ ಪಾಂಡ್ವೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಕೆಆರ್ ದುರ್ಗೇಶ್, ರಾಯಚೂರು ಸಹಾಯಕ ಆಯುಕ್ತೆ ಮೆಹಬೂಬಿ, ತಹಸೀಲ್ದಾರ್ ಸುರೇಶ್ ವರ್ಮಾ, ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಜಗದೀಶ್, ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಮೆಹಬೂಬ್ ಜಿಲಾನಿ, ನಗರಸಭೆ ಪೌರಾಯುಕ್ತ ಗುರುಸಿದ್ದಯ್ಯ, ಚುನಾವಣಾ ತಹಸೀಲ್ದಾರ್ ಪರಶುರಾಮ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಠಮಾರಿ ರೈಲ್ವೆ ಒಳ ಸೇತುವೆ ಮಾನ್ಯ ರಾಯಚೂರು ಸಂಸದರಿಂದ ಲೋಕಾರ್ಪಣೆ. ಬಿಜೆಪಿಯಿಂದ ನವ ಮತದಾರರ ಸಮಾವೇಶ. ನರೇಂದ್ರ ಮೋದಿ ಮತ್ತೆ ಪ್ರಧಾನಿಯಾಗಲು ಬಿಜೆಪಿಗೆ ಬೆಂಬಲಿಸಿ ಡಾಕ್ಟರ್ ಶಿವರಾಜ್ ಪಾಟೀಲ್. ಯರಮರಸ್ ನೂಲಿಗಿರಣಿ ಹರಾಜಿನಲ್ಲಿ ನಿಯಮ ಉಲ್ಲಂಘನೆ. ಕಾರ್ಮಿಕರಿಗೆ ವೇತನ, ಗ್ರಾಜ್ಯುಟಿ, ಪಿಎಫ್ ಹಣ ಪಾವತಿಯಲ್ಲಿ ಅನ್ಯಾಯ. ರುದ್ರಗೌಡ. ಜನವರಿ 26ರಿಂದ 28ರವರೆಗೆ ತೋಟಗಾರಿಕೆ ಇಲಾಖೆಯಿಂದ ಫಲಪುಷ್ಪ ಪ್ರದರ್ಶನ. 26ರಂದು ತೋಟಗಾರಿಕೆ ಪಿತಾಮಹ ಡಾಕ್ಟರ್ ಎಂಎಚ್ ಮರಿಗೌಡರ ಕಂಚಿನ ಪುತ್ಥಳ ಅನಾವರಣ. ಮಹಮ್ಮದ್ ಅಲಿ. ಕಾಂಗ್ರೆಸ್ ನಾಯಕರ ಕುರಿತು ಬಿಜೆಪಿಗರಿಂದ ತುಚ್ಛ ಭಾಷೆ ಬಳಕೆ. ನಿಲ್ಲಿಸದಿದ್ದರೆ ಕಾನೂನು ಕ್ರಮ. ಕೆಇ ಕುಮಾರ್. ಇಸ್ರೋ ವಿಜ್ಞಾನಿ ರಾಯಚೂರಿನ ಹೆಮ್ಮೆಯ ಮಗಳು ಶ್ರೀಮತಿ ಅನುರಾಧ ದೇಸಾಯಿ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕಟ್ಟಡ ಹಮಾಲಿ ಕಾರ್ಮಿಕರಿಂದ ಸಂಸದರ ಕಚೇರಿ ಮುಂದೆ ಪ್ರತಿಭಟನೆ. ಛಲವಾದಿ ಸಮಾಜಕ್ಕೆ ನಿಗಮ ಮಂಡಳಿ ನೇಮಕಾತಿಯಲ್ಲಿ ಅನ್ಯಾಯ. ಶಿವರಾಜ್ ಜಾನೇಕಲ್. ಭೂ ಮಂಜೂರಾತಿ ಸಮಿತಿ ರಚನೆ. ಹಕ್ಕುಪತ್ರ ವಿತರಣೆಗೆ ಆಗ್ರಹಿಸಿ ಪ್ರತಿಭಟನೆ. ಇಂದು ಯರಗೇರ ಗ್ರಾಮದಲ್ಲಿ ಹಜರತ್ ಬಡೆ ಸಾಬ್ ಉರುಸ್ ಕಾರ್ಯಕ್ರಮಕ್ಕೆ ದದ್ದಲ್ ಬಸನಗೌಡ ಭೇಟಿ. ತಾರಾನಾಥ ಶಿಕ್ಷಣ ಸಂಸ್ಥೆಯ ಎಸ್ಎಸ್ಆರ್ಜಿ ಮಹಿಳಾ ಮಹಾವಿದ್ಯಾಲಯ ರಾಯಚೂರಿನಲ್ಲಿ ಯೂತ್ ರೆಡ್ ಕ್ರಾಸ್ ಓರಿಯೆಂಟೇಷನ್ ಪ್ರೋಗ್ರಾಂ. ಎಸ್ಎಸ್ಆರ್ಜಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ರಾಷ್ಟ್ರೀಯ ಮತದಾನ ದಿನಾಚರಣೆ. ದೇದುರ್ಗ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ರಾಷ್ಟ್ರೀಯ ಯುವ ಮತದಾನ ದಿನಾಚರಣೆ. ರಾಷ್ಟ್ರೀಯ ಮತದಾನ ದಿನಾಚರಣೆ. ಯುವ ಮತದಾರರು ಮತದಾನಕ್ಕೆ ಮುಂದಾದಾಗ ದೇಶದ ಅಭಿವೃದ್ಧಿ ಸಾಧ್ಯ. ನ್ಯಾಯಮೂರ್ತಿ ಮಾರುತಿ ಬುಗಾಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur.
ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300 N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್.